ಮತ್ತು ಉತ್ತರ ಕರ್ನಾಟಕದ ಮುತ್ತು ಸರ್ ಅದೊಂಥರ ಭವಿಯನ್ ಕೈಲಿ ಒದೆ ತಿಂತಾರೆ. ಆ ಜಾಗದಲ್ಲಿ ನಾನು ಇದ್ದಿದ್ರೆ ಆಕೆ ಹೊರಗಡೆ ಹೋಗೋರ್ಗು ನಾನು ಬಿಡ್ತಾ ಇರ್ಲಿಲ್ಲ. ಎಷ್ಟು ತಲಾಡೆ ಮಾಡ್ತಾನೋ ಅಷ್ಟೇ ಎಲ್ಲಾರು ನಗಿಸ್ತಾನೆ ರಜತ್. ಆ ಮನೆಗೆ ಒಂಥರ ಎನರ್ಜಿ ಇದ್ದಂಗೆ ಸರ್. ಮೋಕ್ಷಿತ ಬಾಯಿ ವೇಸ್ಟ್ ಬಾಡಿ ಸರ್, ಅದು ಏನ್ ಪ್ರಯೋಜನ ಇಲ್ಲ. ನನ್ಗೆ ಗೊತ್ತಿಲ್ಲ ಫೈನಲ್ ವರ್ಗು ಹೆಂಗ್ ಮಾಡ್ಕೊಂಡಿದ್ದಾರೆ ಆಕೆನ ಅಂತ. ಭವ್ಯ ಗೌಡ ಬಾಯಿ ಒಂಥರ ಬಚ್ಚಲಿದ್ದಂಗೆ ಸರ್. ಅದಕ್ಕೆ ಕಪ್ ಸಿಗುತ್ತೋ ಚಿಪ್ ಸಿಗುತ್ತೋ ಕಾದು ನೋಡ್ಬೇಕು ಸರ್. ರಚಿತ್ ರಾಮ್ ಅವ್ರು ಹೇಳ್ತಾ ಇದ್ರು, ಅವ್ರನ್ನೇ ಕೇಳಿ ಪ್ರಶ್ನೆ, ಹೆಣ್ಣು ಮಕ್ಕಳನ್ನ ಮಾಡಿ ಹೀರೋಯಿನ್ ಮಾಡುವಂತ ಸಂಪ್ರದಾಯಗಳಿದೆ. ಏನ್ ಅವ್ರೇನ್ ದೇವದಾಸಿ? ಹೆಣ್ಣು ಮಕ್ಕಳಿರೋ ಸಮಸ್ಯೆಗಳಿಗೆ ಲೀಡ್ ಮಾಡ್ಬೇಕು. ಶಿ ಇಸ್ ಅ ಸೀನಿಯರ್. ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದಲ್ಲ. ಒಂದು ಕೆಲವು ಹೆಣ್ಮಕ್ಳು, ಇನ್ನೊಂದು ಬ್ಲಾಕ್ ಮೇಲರ್ಸ್, ದುಡ್ಡು ಅಥವಾ ಪವರ್ ಒಂದು ದೊಡ್ಡ ವೈರಸ್ ಆಗಿ ಬೆಳೀತಾ ಇದೆ ಸರ್. ಒಂದು ಸ್ಟಾರ್ ಮಾಡೋ ಕೆಪಾಸಿಟಿ ಇರೋದು ಜನಗಳಿಗೆ ತಗೊಂಡ್ಬಂದಿಕ್ಕೆ ಅದಕ್ಕೆ ಎಸ್ ಸೇರಿಸಿ ಸ್ಟಾರ್ ಮಾಡಿದ್ದಾರೆ. 90% ಹೊಗಳಿದ್ರೆ ಒಂದು 10% ಬೊಗಳ್ತವೆ. ದರ್ಶನ್ ನೋಡಿ ಬಾಸ್ಗಿರಿ ಮಾಡ್ಕೊಂಡ್ರು ಹೇಳ್ಬೇಕು ಸರ್, ನಾವು ಬಾಸ್ಗಳಲ್ಲಪ್ಪ, ನಾವು ಒಬ್ಬ ನಟ ಅಷ್ಟೇ. ನಾನೇನ್ ಮೈ ಮೇಲೆ ಹೇಳ್ಕೊಳ್ಳೋಣ. ಅವ್ರ ಮೈ ಮೇಲೆ ಬಂದ್ರೆ ನಮ್ಗೆ ಕಿತ್ತು ಬಿಸಾಕೋ ಕೆಪಾಸಿಟಿ ಇದೆ, ಹೇಳ್ಕೊಂತೀವಿ ಸರ್. ಇವನೇ ನಮ್ ಗುರು, ಇವನೇ ನಮ್ ಬಾಸು. ಐಕಾನಿಕ್ ಶೇಪ್ ತಗೊಂಡು ನಾಳೆ ದಿವಸ ಹೆಚ್ಚು ಕಮ್ಮಿಗಳಾದಾಗ ಸರ್ ಇಂಡಸ್ಟ್ರಿ ಹೊಡೆದೋಗುತ್ತೆ. ಈ ಒಂದು ಬಿಗ್ ಬಾಸ್ ಕುರಿತಾಗಿ ಈ ಫಿನಾಲೆ ಒಂದು ವಾರ ಏನು ನಡೀತಾ ಇದೆ, ಅದ್ರ ಬಗ್ಗೆ ಜಗದೀಶ್ ಅವರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ಸೂಪರ್ ಸೂಪರ್, ಎಕ್ದಮ್ ಸೂಪರ್. ಸರ್ ಬಿಗ್ ಬಾಸ್ ಫಿನಾಲೆ ವಾರ ಇನ್ನೇನು ಮುಗಿಯುತ್ತಾ ಬಂತು. ಮುಗಿಯುತ್ತೆ. ಈಗ ಕಂಟೆಸ್ಟೆಂಟ್ ಕೆಲವರು ಉಳ್ಕೊಂಡಿದ್ದಾರೆ, ಫಿನಾಲೆ ವಾರಕ್ಕೆ ತಲುಪಿದ್ದಾರೆ. ಏನು ಹೇಳ್ತೀರಾ ಸರ್? ಸರ್ ಅವರು ಕಷ್ಟಪಟ್ಟು ಬಂದಿದ್ದಾರೆ ಇಲ್ಲಿವರೆಗೂ. ಐ ಥಿಂಕ್ ನೋಡಿ ಸರ್, ಎಷ್ಟೇ ಜನ ಬರಲಿ ಕೊನೆಗೆ ಕಪ್ಪಿಸ್ಕೊಂಡವ್ರು ಒಬ್ಬರೇ ಅಲ್ವಾ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಐ ಥಿಂಕ್ ಇಟ್ಸ್ ಅ ರಿಯಲಿ ನಾವೆಲ್ಲ ಕಾಯ್ತಾ ಇದ್ದಂಥ ವೀಕ್ ಅನಿಸುತ್ತೆ. ಇಡೀ ಕರ್ನಾಟಕ ಕಾಯ್ತಾ ಇದೆ ಬಿಗ್ ಬಾಸ್ ಫೈನಲ್ಸ್ಗೆ. ಸೊ ಯಾರಾಗ್ಬೋದು ಅಂತ. ಉತ್ತರ ಕರ್ನಾಟಕದ ವೆರಿ ಫೇಮಸ್ ಹನುಮಂತು ಇದ್ದಾರೆ. ಮತ್ತು ಐ ಥಿಂಕ್ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಇವ್ರು ಹೋಗಿದ್ದಾರೆ. ಐ ಥಿಂಕ್ ದೇರ್ ಆರ್ ಡೂಯಿಂಗ್ ವೆರಿ ವೆಲ್. ಅಫ್ಕೋರ್ಸ್ ಮಂಜು ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ಗುಡ್ ಡೂಯಿಂಗ್ ವೆಲ್ ಸರ್. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ಈ ವಾರ ತುಂಬ ಯಾಕೆ ಮುಖ್ಯ ಅಂತಂದರೆ, ಬಹು ಮುಖ್ಯವಾದ ಕಾರಣ ಏನು ಅಂತಂದರೆ, ಸುದೀಪ್ ಅವರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಅದು ಎಲ್ಲೊಂದು ಕಡೆ ಬೇಜಾರು. ಸೊ ಹಂಗಾಗಿ ಅಟ್ಲೀಸ್ಟ್ ಇನ್ನು ಮುಂದೆ ಬರಲ್ಲ ಅಂತ ನಿಜ ಆದಾದರೆ ಅಟ್ಲೀಸ್ಟ್ ಅವ್ರನ್ನ ನೋಡಿ ಕಣ್ ತುಂಬೋಣ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಐ ಥಿಂಕ್ ಸ್ವಲ್ಪ ಬೇಜಾರಾದರೂ ಕೂಡ ತುಂಬ ಇಂಪಾರ್ಟೆಂಟ್ ಬಿಗ್ ಬಾಸ್ ಸರ್. ಈ ವಾರ ಬಿಗ್ ಬಾಸು ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ ಅಂತ ನನಗೆ ತುಂಬ ಇಂಪಾರ್ಟೆಂಟ್ ಸರ್. ಎಸ್. ಈಗ ಒಂದು ಬಿಗ್ ಬಾಸ್ ಏನು ನಡೀತಾ ಇದೆ, ಸಾಕಷ್ಟು ಜನ ಇರೋ ಕಂಟೆಸ್ಟೆಂಟ್ಗಳಲ್ಲಿ ಯಾರೆಲ್ಲ ಒಂದು ನ್ಯಾಯವಾಗಿರುವಂಥ ಆಟ ಆಡ್ತಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಪರ್ಸನಲಿ? ಸರ್ ನಾನು ನೋಡೋದಾದರೆ ಐ ಥಿಂಕ್ ಹನುಮಂತು ಐ ಥಿಂಕ್ ಒಂದು ಆ್ಯಾವ್ರೇಜಲ್ಲಿ ಅವರ ಮಟ್ಟದಲ್ಲಿ, ಯಾಕಂದರೆ ಸಣ್ಣ ಪುಟ್ಟ ಮ್ಯಾನಿಪ್ಯುಲೇಷನ್ ಮಾಡಿಲ್ಲ ಅಂದರೆ ಅಲ್ಲಿ ಬದುಕೋಕ್ಕಾಗೋದಿಲ್ಲ. ಒಂದು ಸಣ್ಣ ಪುಟ್ಟ ಮ್ಯಾನಿಪ್ಯುಲೇಷನ್ ಮಾಡ್ಕೊಂಡು ಇರೋದ್ರಲ್ಲಿ ಐ ಥಿಂಕ್ ನ್ಯಾಯಯುತವಾಗಿ ಹನುಮಂತು ಆಡ್ತಾ ಇದ್ದಾರೆ ಅಂತ ನನಗೊಂದು ಭಾವನೆ. ಮತ್ತು ಅವರ ಭಾವನೆಗಳು ಒಂದು ಇನ್ಫ್ಯಾಕ್ಟ್ ಮೊನ್ನೆ ಯಾವುದೋ ಒಂದು ವಿಚಾರಕ್ಕೆ ಇವರು ಸುದೀಪ್ ಹೇಳ್ತಾಯಿದ್ರು, ಹನುಮಂತು ಭವಿಯನ್ ಕೈಲಿ ಒದೆ ತಿಂತಾರೆ. ಐ ಮೀನ್ ಇಟ್ ವಾಸ್ ಅ ಹಿಟ್ ಆ್ಯಕ್ಚುಲಿ. ರಿಯಾಕ್ಟೇ ಮಾಡಲ್ಲ ಆ ವ್ಯಕ್ತಿ. ಆ ಜಾಗದಲ್ಲಿ ನಾನು ಇದ್ದಿದ್ದರೆ ಅವಡ ಮೇಡ್ ಎ ವೆರಿ ಬಿಗ್ ಮೆಸ್ಸು. ಆಕೆ ಹೊರಗಡೆ ಹೋಗೋರ್ಗೂ ನಾನು ಬಿಡ್ತಾ ಇರಲಿಲ್ಲ. ಬಟ್ ನೋಡಿ ಆ ವ್ಯಕ್ತಿ ಆತನಿಗೆ ಚಾನ್ಸ್ ಸಿಕ್ಕರೂ ಕೂಡ ಬೇರೆಯವ್ರನ್ನ ತುಳಿಯುವಂಥ ಕೆಲಸ ಮಾಡಲ್ಲ. ಸೊ ತುಂಬ ಇಂಪಾರ್ಟೆಂಟು. ಆ ಜಾಗದಲ್ಲಿ ನಾನಿದ್ರು ಕೂಡ ನಾನು ಆಕೆ ಹೊರಗಡೆ ಹೋಗೋ ಬಿಡ್ತಾ ಇರಲಿಲ್ಲ. ನೋಡಿ ತಾನೂ ಬೆಳೀಬೇಕು, ಇರೋರು ಕೂಡ ಉಳಿಬೇಕು ಅನ್ನೋ ಮನೋಭಾವನೆ ಇದೆ. ಅದೆಷ್ಟು ಜನಕ್ಕಿದೆ ಸರ್ ಯೋಚನೆ ಮಾಡಿ. ಭವ್ಯ ಅಂತ ಇದ್ಬಿಟ್ರೆ ಅಂತೂ ಶಿ ವಿಲ್ ಓನ್ಲಿ ಟ್ರೈ ಟು ಥ್ರೋ ಎವ್ರಿಬಡಿ ಔಟು. ಆಚೆ ಕಡೆ ಹೋದ್ರೆ ಸಾಕು, ತ್ರಿವಿಕ್ರಮ್ ಕಪ್ ಎತ್ಕೊಂಡ್ರೆ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೆ ರೆಡಿ ಆಗಿದ್ದಾಳೆ. ಸೊ ಆ ಒಂದು ಸಮಯದಲ್ಲಿ ಒದೆ ತಿಂದು ರೆಫರ್ ಮಾಡ್ಬೋದಾಗಿತ್ತು ಸರ್. ಆಕೆ ಮ್ಯಾನ್ ಹ್ಯಾಂಡ್ಲು ಮಾಡಿದ್ರು, ಅಸಾಲ್ಟ್ ಮಾಡಿದ್ರು, ಹೊರಗಡೆ ಕಳಿಸಿ ಅಂತ ಹನುಮಂತು ಒಂದು ಮಾತು ಹೇಳಿದರೆ ಇಟ್ ಆರ್ ಬಿಕಮ್ ಎ ವೆರಿ ಬಿಗ್ ಇಶ್ಯೂ. ಆ್ಯಂಡ್ ಆಚೆ ಕಡೆ ಹೋಗೋಂಥ ಎಲ್ಲ ಚಾನ್ಸಸ್ ಜಾಸ್ತಿ ಇತ್ತು. ಅದು ಮಾಡಲಿಲ್ಲ. ಆ ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು. ಆಮೇಲೆ ಪ್ರತಿಯೊಂದಕ್ಕೂ ಸ್ವಾಭಾವಿಕವಾಗಿ ತುಂಬ ಮನರಂಜನೆಯಿಂದ ನಾವು ಎಕ್ಸ್ಪೆಕ್ಟೇ ಮಾಡಿದ ರೀತಿಯಲ್ಲೂ ಉತ್ತರಗಳು ಕೊಡ್ತಾನೆ ಅವನು. ಅದೊಂದು ತುಂಬ ಇಷ್ಟ. ಮತ್ತು ಈ ಉತ್ತರ ಕರ್ನಾಟಕದ ಹುಡುಗ, ನಮ್ಮ ಉತ್ತರ ಕರ್ನಾಟಕ ಅಂತಂದರೆ ಎಲ್ಲೋ ಒಂದು ನಮ್ಮ ಅಂಟಮ್ಮಂದರು ತುಂಬ ಪ್ರಾಮುಖ್ಯತೆ ಕೊಡಬೇಕು. ಯಾಕಂದರೆ ಸಾಕಷ್ಟು ವಿಚಾರಗಳಲ್ಲಿ ಹಿಂದೆ ಉಳಿದ್ಬಿಟ್ಟಿದ್ದಾರೆ ಕಾರಣಾಂತರಗಳಿಂದ. ಸೊ ಅವ್ರಿಗೆ ಪ್ರಾಮುಖ್ಯತೆ ಕೊಡಬೇಕನ್ನೋದು. ಆಮೇಲೆ ಹನುಮಂತು ಬಂದಮೇಲೆ ನಾವೆಲ್ಲ ಹನುಮಂತು ಬಂದಮೇಲೆ ಐ ಥಿಂಕ್ ಅದರ್ವೈಸ್ ಆಲ್ಸೋ ಉತ್ತರ ಕರ್ನಾಟಕವ್ರು ನಾನು ಹೋದ್ಮೇಲೆ ತುಂಬ, ಯಾಕಂದ್ರೆ ನಮಗೂ ತುಂಬ ದೊಡ್ಡ ಫ್ಯಾನ್ ಬೇಸ್ ಇದೆ. ಹನುಮಂತು ಬಂದಮೇಲೆ ಆ ಫ್ಯಾನ್ ಬೇಸ್ ಸ್ಟಿಕ್ ಆನ್ ಆಗಿದೆ ಬಿಗ್ ಬಾಸ್ಗೆ. ಸೊ ಆ ಫ್ಯಾನ್ ಬೇಸು ಮುಂದರಿಬೇಕು ಅಂತಂದರೆ ಹನುಮಂತಿಗೆ ತುಂಬ ಪ್ರಾಮುಖ್ಯತೆ ಬೇಕು. ಅದು ಐ ಥಿಂಕ್ ನ್ಯಾಚುರಲಾಗಿ ಕೊಟ್ಟರು ಸಾಕು. ಅಕಸ್ಮಾತ್ ಅವನಿಗೆ ಯೋಗ್ಯತೆ ಇದ್ದು ಅವನು ಕಪ್ ಹೊಡೆಯೋ ಯೋಗ್ಯತೆ ಇದ್ದರೆ ಖಂಡಿತವಾಗಿ ಯಾವುದೇ ಮೋಸ ಆಗಬಾರ್ದು ಅವನಿಗೆ. ದಿಸ್ ಈಸ್ ವಾಟ್ ಅವ್ನ ಯೋಗ್ಯತೆ ಇದ್ದರೆ ಆಗಬಾರ್ದು. ಐ ಥಿಂಕ್ ದಟ್ಸ್ ಇಟ್. ಆ್ಯಂಡ್ ಮಂಜು ತುಂಬ ಚೆನ್ನಾಗಿ ಆಡ್ಕೊಂಬರ್ತಾ ಇದ್ದಾರೆ ಮಂಜು ಅವರು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ, ಐ ಫರ್ಗಾಟ್ ಇಸ್ ನೇಮ್. ರಜತ್ ವಂಡರ್ಫುಲ್. ಮನೆ ಮಂಜುಗೆ ಹೇಳ್ತಿದ್ದೆ ಆಮೇಲೆ 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 ಎಷ್ಟು ತಲಾಡೆ ಮಾಡ್ತಾನೋ ಅಷ್ಟೇ ಎಲ್ಲರೂ ನಗಿಸ್ತಾನೆ ರಜತ್ತು. ಇಟ್ಸ್ ರಿಯಲಿ ವಂಡರ್ಫುಲ್. ಒಂದು ಎನರ್ಜಿ ರಜತ್, ಒಂದು ಆ ಮನೆಗೆ ಒಂಥರ ಎನರ್ಜಿ ಇದ್ದಂಗೆ ಸರ್. ಐ ಥಿಂಕ್ ರಜತ್ತು, ಮಂಜು ಮತ್ತು ಐ ಥಿಂಕ್ ಹನುಮಂತು ಐ ಥಿಂಕ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅನಿಸುತ್ತೆ. ಅದರ್ವೈಸ್ ಐ ಥಿಂಕ್ ಮೋಕ್ಷಿತ ನಾನಿದ್ದಾಗೂ ಆಡಿಲ್ಲ, ಆಮೇಲೂ ಆಡಿಲ್ಲ, ಏನೋ ಗೊತ್ತಿಲ್ಲ ಸರ್.
ಅದು ಹೆಂಗೆ ಫೈನಲ್ ಗಂಟ ಇದ್ದಾರೆ ಮಡ್ಕೊಂಡಿದ್ದಾರೆ, ಅದೂ ಒಂದು ದೊಡ್ಡ ನಮ್ಗೆ ಆಶ್ಚರ್ಯ. ತ್ರಿವಿಕ್ರಮ್ ತಂದೆ ಆದಂಥ ಮೈಂಡ್ ಗೇಮ್ ಮಾಡಿಕೊಂಡು ನಾನೇ ಕಪ್ ವಿನ್ನರ್ ಅಂತ ಮುಂಚೆಯಿಂದ ಹೇಳ್ಕೊಂಬರ್ತಾ ಇದ್ದಂತೆ ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ. ಭವ್ಯ ಅವನಿಗೆ ಕಪ್ ತೊಗೊಳ್ತಾನೆ ಅಂತ ವೆಯ್ಟ್ ಮಾಡ್ತಾಯಿದ್ದಾಳೆ, ಗೊತ್ತಿಲ್ಲ ಸರ್. ಮೇಲೆ ಭಗವಂತ ಏನು ಬರ್ತಿದ್ದಾನೆ ಐ ಥಿಂಕ್ ಇರೋದ್ರಲ್ಲಿ ನ್ಯಾಯಯುತವಾಗಿ ನಡೀತಾ ಇದೆ. ಫೈನಲ್ಸು ನ್ಯಾಯಯುತವಾಗಿ ಆಗಬೇಕು, ಆಮೇಲೆ ಯಾರಿಗೂ ಅನ್ಯಾಯ ಆಗಬಾರ್ದು. ಯೋಗ್ಯತೆ ಉಳ್ಳವರು ಐ ಥಿಂಕ್ ಕಪ್ ಹಿಡ್ಕೊಬೇಕು ಅನ್ನೋದು ನಮ್ಮ ಆಸೆ ಸರ್. ಪ್ರಿಫರಬಲಿ ನನ್ನನ್ನು ಕೇಳೋದಾದರೆ ಯಾರು ಇಟ್ಕೊಬೇಕು ಅಂದರೆ ಹನುಮಂತು ಅಂತ ಹೇಳ್ತೀನಿ ಸರ್. ಈಗ ರೀಸೆಂಟಾಗಿ ಧನ್ರಾಜ್ ಆಚಾರ್ ಅವರು ಹೊರಗಡೆ ಬಂದರು, ಗೌತಮಿ ಅವರು ಕೂಡ ಬಂದರು. ಅವ್ರ ಬಗ್ಗೆ ಏನು ಹೇಳ್ಬಿಟ್ಟು ಅವರು ಹೊರಗಡೆ ಬಂದಿದ್ದು ನ್ಯಾಯವಾಗಿತ್ತಾ ಅಥವಾ ಏನು ಸರ್? ಈಗ ಹೊರಗಡೆ ಕಳಿಸ್ಲೇಬೇಕು ಸರ್. ಈಗ ಸುದೀಪ್ ಅವ್ರ ಜಾಗದಲ್ಲಿ ನೀವು ನಿಂತ್ಕೊಂಡ್ರು ಅಥವಾ ನಾನು ನಿಂತ್ಕೊಂಡ್ರು ಕೂಡ ಯಾರನ್ನಾರ ಹೊರಗಡೆ ಕಳಿಸ್ಲೇಬೇಕು. 1 ಡಿಗ್ರಿ ಡಿಫ್ರೆನ್ಸ್ ಇರ್ಬೋದು, ಅಕಸ್ಮಾತ್ ಬೇರೆಯವರು 100 ಇರ್ಬೋದು. ಐ ಥಿಂಕ್ ಅವರು 99 ಹೊರಗಡೆ ಬಂದವರು 99 ಇರ್ಬೋದು ಅಥವಾ 99.9 ಇರ್ಬೋದು. 1 ಡಿಗ್ರಿ ಡಿಫ್ರೆನ್ಸಲ್ಲಿ ಅಥವಾ 1 ರೀಸನ್ ಸಾಕು ಹೊರಗಡೆ ಕಳಿಸ್ಲಿಕ್ಕೆ. ಸರ್ ಕಳಿಸ್ಲೇಬೇಕು, ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್ನು. ಸಂಗಂದಾಗ ಹೊರಗಡೆ ಬಂದಿದ್ದಾರೆ, ದೇ ಹ್ಯಾವ್ ಪ್ಲೇಡ್ ವೆಲ್ಲು. ಆ ಸಣ್ಣ ಪುಟ್ಟ ದೋಷಗಳಿಗೆ ಕೊನೆ ಮೂಮೆಂಟಲ್ಲಿ ಬಂದಿರೋದು ತುಂಬ ಅವ್ರಿಗೆ ನೋವಾಗಿರುತ್ತೆ. ನಮ್ಗೆ ಗೊತ್ತಿದೆ, ನಾವು 18 ದಿವಸಕ್ಕೆ ಈಚೆಗೆ ಬಂದ್ವಿ, ನಮಗೇನು ಅನ್ಸೋದಿಲ್ಲ. ಈ 3 ತಿಂಗಳು ಇದ್ಬಿಟ್ಟು ಇನ್ನೊಂದು ವಾರ ಇದ್ದಂಗೆ ಮನೆಯಿಂದ ಹೊರಗಡೆ ಬರಬೇಕು ಅಂದರೆ ಎಂಥವ್ರಿಗೂ ತುಂಬ ನೋವಾಗುತ್ತೆ. ಪಾಸಿಬಲಿ ಐ ಥಿಂಕ್ ನಾನೇ ನ್ಯೂಸ್ 18ನಲ್ಲಿ ಲೈವಲ್ಲಿ ಕೂತಿದ್ದಾಗ ನನ್ನ ಜೊತೆ ಒಂದೆರಡು ಮಾತಾಡೋ ಅಂಥ ಅವಕಾಶ ಸಿಕ್ತು. ಮಾತಾಡಿದೆ. ಧನ್ರಾಜ್ಗೆ ತುಂಬ ನೋವಿದೆ, ಅವನಿಗೆ ಆ ದುಃಖ ಬರ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ ಸರ್, ಇಟ್ಸ್ ಎ ಗೇಮ್. ಗೆಲುವು ಎಷ್ಟು ಸಹಜನೋ ಸೋಲು ಅಷ್ಟೇ ಸಹಜ ಇದೆ. ನಾವೆರಡನ್ನೂ ಕೂಡ ಸ್ವಾಭಾವಿಕವಾಗಿ ತಗೊಳ್ಬೇಕು ಸರ್. ನಿಮಗೆ ಈಗ ಜಗದೀಶ್ ಅವರು ಎಲ್ಲೋ ಒಂದು ಕಡೆ ದುಡುಕಿ ಮಾತಾಡ್ಬಿಟ್ರ ಬಿಗ್ ಬಾಸಿಂದ ಹೊರಗಡೆ ಬರೋಕ್ಕೆ ಕಾರಣ ಆ ಥರ ಏನಾದರೂ ನಿಮ್ಗೆ ಅನ್ಸುತ್ತಾ? ಇಲ್ಲ ಸರ್, ಖಂಡಿತ ಇಲ್ಲ. ನಾನು ಯಾವುದೇ ಸ್ಟ್ಯಾಂಡ್ ತೊಗೊಂಡ್ರು ಕೂಡ ಐ ಆಮ್ ವೆರಿ ಪರ್ಫೆಕ್ಟ್ ಆ್ಯಂಡ್ ವೆರಿ ಹ್ಯಾಪಿ. ಸರ್ ಈಗ ನಾನು ಗೆಲ್ಲೋದಲ್ಲ ಸರ್, ಯಾರೊಬ್ರು ಗೆಲ್ತಾರೆ ಅದರಲ್ಲೂ ಒಂದು ಖುಷಿ ಇದೆ ಸರ್, ಅದರಲ್ಲೂ ಒಂದು ಕಿಕ್ ಇದೆ. ಕಿಕ್ಕು ಖುಷಿ ಎರಡೂ ಇದೆ ಸರ್. ನಾನು ಬೇರೆಯವ್ರ ಥರ ನಾನೇ ಆಡಬೇಕು, ತ್ರಿವಿಕ್ರಮ್ ಥರ ನಾನೇ ಕಪ್ ಗೆಲ್ಬೇಕು ಖಂಡಿತ ಇಲ್ಲ ಸರ್. ಅಥವಾ ಜೊತೆಲಿ ಒಂದು ಬಕೆಟ್ ಬೇಕು ಭವಿನ್ ಥರ ಖಂಡಿತ ಇಲ್ಲ ಸರ್. ಹಂಸ ಪರ್ಫಾರ್ಮ್ ಮಾಡಿದ್ವಿ, ಎಸ್ ಗಾಡ್ ಅಷ್ಟೇ. ನಾನು ಯಾವತ್ತೂ ಹಂಸನ ಬಕೆಟ್ ಥರ ಯೂಸ್ ಮಾಡಿಲ್ಲ, ಅಥವಾ ಆಕೆನೂ ಅದು ಆ ಥರ ಇಲ್ಲ. ಓಕೆ, ಎಲ್ಲರಿಗೂ ತಮ್ಮದೇ ಆದಂಥ ವ್ಯಕ್ತಿತ್ವ ಇದೆ ಸರ್. ಗೆಲ್ಲೋದೇ ಅಲ್ಲ ಸರ್, ಗೆಲ್ಸೋದು ಕೂಡ ತುಂಬ ಇಂಪಾರ್ಟೆಂಟ್ ಸರ್. ಈಗ ಕರ್ನಾಟಕದಲ್ಲಿ ಕಿಂಗ್ ಮೇಕ್ ಅಂತಾರೆ ದೇವೇಗೌಡರನ್ನ ಮತ್ತು ಯಡಿಯೂರಪ್ಪನ. ಏನಕ್ಕೆ ಅಂತಾರೆ, ಅವ್ರು ಬರೀ ಕಿಂಗ್ ಅಲ್ಲ ಸರ್, ಬೇರೆಯವ್ರನ್ನೂ ಕೂಡ ಕಿಂಗ್ ಮಾಡೋ ಕೆಪಾಸಿಟಿ ಇದೆ. ಸೊ ಆ ವ್ಯಕ್ತಿತ್ವಕ್ಕೆ ನಾವು ಹೋಗ್ಬೇಕೇ ಹೊರತು ನಾವೆಲ್ಲ ಇರೋರಲ್ಲ ನಮ್ಮ ಫ್ಯಾಮಿಲಿ ಥರ ಸರ್. ಇವತ್ತು ತ್ರಿವಿಕ್ರಮು ಅಷ್ಟೇ, ಕೆಲವೊಂದು ವಿಚಾರಗಳಿಂದ ತ್ರಿವಿಕ್ರಮ್ ಅವರ ಆಟ ಈ ಥರ ಇರಬಾರ್ದು ಅಂತ ನಾವು ಟೀಕೆ ಮಾಡ್ತೀವಿ ಹೊರತು ಅವರು ನಮ್ಮ ಹುಡುಗನೇ, ರಂಜಿತ್ ನಮ್ಮ ಹುಡುಗನೇ. ಪ್ರತಿಯೊಬ್ಬರು ಇಟ್ಸ್ ಸೀಸನ್ 11 ಫ್ಯಾಮಿಲಿ. ಅವ್ರಿಗೆಲ್ಲ ದೊಡ್ಡಣ್ಣ ಇದ್ದಂಗೆ ನಮ್ಮ ಸುದೀಪ್ ಇದ್ದಾರೆ. ಸೊ ರಿಯಲಿ ವಿ ಮಿಸ್ ಎವ್ರಿಬಡಿ. ಹಂಗಾಗಿ ಐ ಥಿಂಕ್ ಮೇಕಿಂಗ್ ಆಲ್ಸೋ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಸರ್. ಆಗಬೇಕು, ಗೆಲ್ಲಿ ಸರ್ ನಮ್ಮ ಹುಡುಗರೆ. ಅವ್ರು ಗೆದ್ದರೆ ನಾನು ಗೆದ್ದಂಗೆ ಸರ್ ಅದು. ಈ ಇದರಲ್ಲಿ ಇವತ್ತು ಬಿಗ್ ಬಾಸ್ ಆಯಿತು, ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಜಗದೀಶ್ ಅವರಂದರೆ ಸಾಕಷ್ಟು ಜನಕ್ಕೆ ಗೊತ್ತು. ಆದರೆ ಎಲ್ಲೋ ಒಂದು ಕಡೆ ಜಗದೀಶ್ ಅವರು ಕೆಲವೊಂದು ಟೈಮಲ್ಲಿ ಕೆಲವೊಂದು ವಿವಾದಗಳನ್ನು ಮೈಮೇಲೆ ಹೇಳ್ಕೊಳ್ಳೋದಾಗಿರ್ಬೋದು, ಅಥವಾ ಕೆಲವೊಂದು ಹೇಳಿಕೆಗಳನ್ನು ಕೊಡೋದ್ರಿಂದ ಏನೋ ಜನಗಳ ಒಂದು ಟೀಕೆ ಗುರಿ ಆಗ್ತಾರ ಅಂತ. ಸರ್ ಜನ ಎಲ್ಲ ನನ್ನ ಇಷ್ಟಪಡ್ತಾರೆ. ನಾನು ಯಾವುದೇ ಸ್ಟೇಟ್ಮೆಂಟ್ ಕೊಡಲಿ ತುಂಬ ಇಷ್ಟಪಡ್ತಾರೆ. ಅದನ್ನು ಹೇಳ್ತಾರಲ್ಲ, ಒಂದು 90% ಹೊಗಳಿದ್ರೆ ಒಂದು 10% ಬೊಗಳ್ತವೆ. ಬೊಗಳ್ಳಿ ಬಿಡಿ ಸರ್, ಏನು ಸಮಸ್ಯೆ ಇಲ್ಲ. ಚರ್ಚೆ ಆಗಬೇಕು ಸರ್. ಈಗ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರು ಮಾತಾಡಿದ್ರೆ ಎಲ್ಲರೂ ಒಪ್ಕೊಬೇಕು ಅಂತ ಏನಿಲ್ಲ. ಒಂದಷ್ಟು ಜನ ವಿರೋಧಿಸ್ತಾರೆ. ಮೋದಿಯವರು ಮಾತಾಡಿದಾಗೂ ಕೂಡ ವಿರೋಧಿಸ್ತಾರೆ. ಸೊ ಜಗದೀಶ್ ಅವರು ಮಾತಾಡಿದಾಗೂ ಕೂಡ ಒಂದಷ್ಟು ಜನ ಒಪ್ಕೊಳ್ತಾರೆ, ಒಂದಷ್ಟು ಜನ ವಿರೋಧ ಪಡ್ತಾರೆ, ಕೆಲವರು ಸಮಾಧಾನ ಮಾಡ್ಕೊಳ್ತಾರೆ. ಸರ್ ಎಲ್ಲ ಇರಬೇಕು ಸರ್. ನಾನೇನು ಎಲ್ಲರಿಗಿಂತ ಮೇಲಿಲ್ಲ ಸರ್. ನನ್ನ ಮಾತಿನಲ್ಲಿ ಚರ್ಚೆ ಆಗುತ್ತಾದರೆ ಐ ಥಿಂಕ್ ಐ ಆಮ್ ಎ ಟಾಕ್ ಆಫ್ ದ ಟೌನು. ಆಗಲಿ ಸರ್, ಒಳ್ಳೇದಲ್ವಾ? ಅಂದರೆ ನೀವು ಮಾಡೋ ಆರೋಪಗಳು ಎಷ್ಟು ಸರಿ ಎಷ್ಟು ತಪ್ಪು ಅಂತ, ಅಂದರೆ ನಿಮ್ಗೆ ಆಧಾರ ಇದೆಯಾ ಅಂತ ಜನರ ಪ್ರಶ್ನೆ. ಆಧಾರ ಇಲ್ಲ ಅಂತ ಮಾಡಿದ್ರೆ ನನ್ನನ್ನು ಏನಿಲ್ಲ ಸರ್, ಕುಂಭಮೇಳಕ್ಕೆ ಕಳಿಸ್ಬಿಡ್ತಾರೆ ಬಟ್ಟೆ ಬೀಚ್ಬಿಟ್ಟು. ಹಂಗಾಗಿ ಆಧಾರ ಇಲ್ದಿರ ಮಾಡೋಕ್ಕಾಗತ್ತಾ ಸರ್? ಯೋಚನೆ ಮಾಡಿ. ಈಗ ರಮೇಶ್ ಜಾರಕಿಹೊಳಿನ ಆಧಾರ ಇಲ್ದಿರ ಮಾಡೋಕ್ಕಾಯ್ತಾ? PSI ಹಗರಣ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಗರಣ, 500 ಕೋಟಿ ಹಗರಣದಲ್ಲಿ 21 ಜನ ಪೊಲೀಸರು, ಒಂದಷ್ಟು ಜನ ಬ್ರೋಕರ್ಗಳು, ಒಬ್ಬ ADGPನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ ನಮ್ಮ ಟೀಮು ಅಂತಂದರೆ, ಸರ್ ಪೊಲೀಸವ್ರನ್ನ ಒಬ್ಬ ADGPನ ಜೈಲಿಗೆ ಕಳಿಸ್ತೀವಿ ಅಂದರೆ ಆಧಾರ ಇಲ್ದಿರ ನಮ್ಮನ್ನು ಒಳ್ಳೆ ಕಳ್ಸೋಕ್ಕಾಗತ್ತೆ ಸರ್? ಅದಾದ ನಂತರ 20 ಜನ ಟ್ರಾಫಿಕ್ ಪೊಲೀಸವ್ರನ್ನ ACBನಲ್ಲಿ FIR ಮಾಡಿಸಿ, ಈಗ ಪ್ರೆಸೆಂಟ್ ಲೋಕಾಯುಕ್ತದಲ್ಲಿದೆ, ಹೈಕೋರ್ಟಲ್ಲಿದೆ ಸರ್. ಪೊಲೀಸವ್ರು 20 ಜನನ FIR ಮಾಡಿಸಿದ್ದೀನಿ ACBನಲ್ಲಿ ಲಂಚ ಇಸ್ಕೊಬೇಕಾದ್ರೆ. ಲೈವ್ ಪವರ್ TV ಯಾವುದೋ ಒಂದು TV ಕಾರ್ಯಕ್ರಮದಲ್ಲಿ. ಸರ್ ದಾಖಲೆ ಇಲ್ಲ ಅಂದರೆ ಬಿಡ್ತಾರ ಸರ್ ನಮ್ಮನ್ನು? ಸೊ ದಾಖಲೆ ಇಟ್ಕೊಂಡು ನನಗೆ ಸಮಾಧಾನ ಆಗಿ, ನನಗೆ ನನ್ನ ಆತ್ಮಕ್ಕೆ ಸರ್ ಸಮಾಧಾನ ಅನ್ಸಾಗ ಮಾತ್ರ ನಾನು ಟಿಪ್ಪಣಿ ಮಾಡೋದು. ಆಮೇಲೆ ನಿಮಗೂ ಎಲ್ಲ ಗೊತ್ತಿರ್ತದೆ, ಮಾಧ್ಯಮಕ್ಕೂ ಯಾಕಪ್ಪ ಮೈ ಮೇಲೆ ಹೇಳ್ಕೊಬೇಕು ಅಂತಾರೆ. ನಾನೇನು ಮೈ ಮೇಲೆ ಹೇಳ್ಕೊಳ್ಳೋಣ, ಅವ್ರ ಮೈ ಮೇಲೆ ಬಂದರೆ ನಮಗೆ ಕಿತ್ತು ಬಿಸಾಕೋ ಕೆಪಾಸಿಟಿ ಇದೆ, ಹೇಳ್ಕೊತೀವಿ ಸರ್.
ಹಾಂ ಸರ್, ಈಗ ಇನ್ನೂ ಒಂದು ವಿಷಯ ಕೇಳ್ಪಟ್ವಿ ನಾವು. ಇನ್ನೂ ಒಂದು ರಿಯಾಲಿಟಿ ಶೋ ಶುರುವಾಗ್ತಾ ಇದೆ, ಅದರಲ್ಲಿ ಜಗದೀಶ್ ಅವರು ಕೂಡ ಇದ್ದಾರೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ, ಅದು ಯಾವುದು ಅಂತ? ಏನು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮನೆ ಪಾರ್ಟಿಸಿಪೇಟ್ ಮಾಡಿದೆ. ನನಗೂ ಹೆಚ್ಚಾಗಿ ಏನೋ ಆ ಕಾರ್ಯಕ್ರಮದ ಬಗ್ಗೆ ಗೊತ್ತಿಲ್ಲ. ಸೊ ಇನ್ವಿಟೇಷನ್ ಬಂತು ಯಾವುದೋ ನಮ್ಮ ಬಲ್ಲ ಮೂಲಗಳಿಂದ, ಜಗದೀಶ್ ಪಾರ್ಟಿಸಿಪೇಟ್ ಮಾಡಬೇಕು, ಯು ಶುಡ್ ಪಾರ್ಟಿಸಿಪೇಟ್ ಅಂದರು. ನನಗೆ ತುಂಬ ಬೇಕಾದವರು ಅವರು. ಅವ್ರ ಆದೇಶ ನನಗೆ ವೇದವಾಕ್ಯ ಇದ್ದಂಗೆ. ಹಂಗಾಗಿ ಇಂಡಸ್ಟ್ರಿನಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಇಂಡಸ್ಟ್ರಿ. ಸೊ ನನಗೆ ತುಂಬ ಬೇಕಾದವರು, ಜಗದೀಶ್ ನೀವು ಪಾರ್ಟಿಸಿಪೇಟ್ ಮಾಡಬೇಕು, ಅದು ಅವ್ರು ಹೇಳಿದ್ದಾರೆ ಅಂತಂದರು. ಆಯ್ತು ಬಿಡಪ್ಪ, ನನಗೆ ಏನೂ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಐ ವೆಂಟ್ ಆ್ಯಂಡ್ ಪಾರ್ಟಿಸಿಪೇಟೆಡ್ ಇಟ್ ವಾಸ್ ಗುಡ್. ನನಗೂ ತುಂಬ ಇಷ್ಟ ಆಯಿತು. ಪ್ರೊಮೋ ನೋಡಿ ನನಗೂ ತುಂಬ ಇಷ್ಟ ಆಯಿತು. ನಾನೇ ನೋಡಿಕೊಂಡೆ ಇಷ್ಟು ಚೆನ್ನಾಗಿ ಕಾಣಿಸ್ತೀನ ಅಂತ. ಇಟ್ ವಾಸ್ ಗುಡ್. ಐ ಥಿಂಕ್ ಮೋಸ್ಟ್ಲಿ ಇಟ್ಸ್ ಎ ಕಂಟಿನ್ಯೂಯಸ್ ಕನೆಕ್ಟಿವಿಟಿ. ಈ ಒಂದು ಇಂಡಸ್ಟ್ರಿನಲ್ಲಿ ಮೋಸ್ಟ್ಲಿ ಕನೆಕ್ಟಿವಿಟಿ ಬೆಳ್ಕೊಳ್ಳುತ್ತೆ. ನಾನೇನು ಬಯಸಲಿಲ್ಲ, ಬಯಸದೆ ಬಂದ ಭಾಗ್ಯ ಸರ್ ಕೊಟ್ಟೆ. ಆಮೇಲೆ ನಮಗೆ ಅವ್ರ ಯೋಗ್ಯತೆ ಇದ್ದರೆ ಮಾತ್ರ ಕರೀತಾರೆ. ಯೋಗ್ಯತೆ ಇಲ್ಲ ಅಂದರೆ ಎಲ್ಲ. ಈಗ ಇಷ್ಟು 20 ಜನ ಮೇಲೆ ಇದ್ದೀವಿ ಬಿಗ್ ಬಾಸಲ್ಲಿ. ನಾನು ಮತ್ತು ಐಶ್ವರ್ಯ ಇಬ್ಬರಿಗೆ, ಐ ಥಿಂಕ್ ಐಶ್ವರ್ಯ ಐಸೋ ಐ ಥಿಂಕ್ ಒನ್ ಮೋರ್ ಕಂಟೆಸ್ಟೆಂಟ್ ಹೋಗಿದ್ರಲ್ಲ, ಅವ್ರು 3 ಜನ ಇದ್ವಿ. 3 ಜನಕ್ಕೆ ಕರೆದಿದ್ದಾರೆ ಅಂದರೆ ಮೋಸ್ಟ್ಲಿ ನಮಗೆಲ್ಲ ಕೆಪಾಸಿಟಿ ಇದೆ, ಕರೆದಿದ್ದಾರೆ. ಐ ಆಮ್ ಪರ್ಫಾರ್ಮಿಂಗ್ ಇಟ್ ಸರ್. ಸೊ ಮೊನ್ನೆ ಪ್ರೊಮೋ ಎಲ್ಲ ಹಾಕಿದ್ರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ. ಕೆಳಗಡೆ ಕಮೆಂಟ್ ಎಲ್ಲ ನೋಡಿದೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಗುರು ಅಂಕಲ್ ಆ್ಯಂಡ್ ಆಂಟಿ ಆಗಿ ಅಂತ. ಸೊ ಈಗ ಅದನ್ನೇ ಹೇಳ್ತಾರಲ್ಲ, ಕುಣಿದಲಾರ್ದರು ನೆಲ ಡೊಂಕ ಅಂತೆ. ಏನೋ ಜಗದೀಶ್ ಬೆಳೀತಾ ಇದ್ದಾನೆ. ಈಗ ಅಂಕಲ್ ಆಂಟಿ ಏನೋ ಒಂದು ಅಟ್ಲೀಸ್ಟ್ ಹಂಗಾರ ಹಾರ್ಕೊಂಡು ನೋಡ್ಲಿ ಬಿಡಿ ಸರ್. ಕೆಲವರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂದರೆ, ಕೆಲವರು ಅಂಕಲ್ ಆಂಟಿ. ಡಸಂಟ್ ಮ್ಯಾಟರ್ ಸರ್. ಟಿಕೆ ಟಿಪ್ಪನೇ ಇರಲೇಬೇಕು ಸರ್, ಇಲ್ಲಾಂದರೆ ನಾವು ಸರಿ ಹೋಗಲ್ಲ. ಅದು ಇಂಪಾರ್ಟೆಂಟ್ ಸರ್. ಎಸ್. ಅಂದರೆ ಈ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಒಂದು ಕಾರ್ಯಕ್ರಮದಲ್ಲಿ ಜಗದೀಶ್ ಅವ್ರನ್ನ ನಾವು ಹೆಂಗಾಗಿರುವಂಥ ಹುಡುಗನ ಥರ ಅವನಾದರೂ ನೋಡ್ಬೋದಾ? ಡೆಫಿನೆಟ್ಲಿ ಸರ್. ಈಗ ಸರ್ ಇವತ್ತು ಹೆಚ್ಚಾಗಿ ನನಗೆ ಫ್ಯಾನ್ಸ್ ಇರೋದು ಫೀಮೇಲ್ಸು, ಹೆಣ್ಮಕ್ಳು. ಜಗಿ ಅಂತಾರೆ. ನನಗಿಂತ ಸಣ್ಣವರು. ನೆನ್ನೆ ಯಾವುದೋ ಒಂದು ಸ್ಕೂಲ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದು ಮಗು ಡ್ಯಾನ್ಸ್ ಆಡ್ತಾಯಿದ್ದು ಸ್ಟೇಜ್ ಮೇಲೆ, ಯಾವುದೊಂದು ಉಲ್ಲಾಳದಲ್ಲಿ. ಜಗದೀಶ್ ನೀನು ತುಂಬ ಗಲಾಟೆ ಮಾಡ್ತೀಯ ಅಂದ. ಆ ಮಗು ಏಜ್ ಒಂದು 5 years ಇರ್ಬೋದು. ಟಕ್ಕಂದ ಪ್ರಿನ್ಸಿಪಲ್ ಬಂದೆ, ಸಾರಿ ಸರ್ ನೀವೆಲ್ಲ ಮೇಡಮ್ ಮಾತಾಡಲಿ, ಮಕ್ಕಳು ಮಾತಾಡಬೇಕು. ಆದರೆ ನೀನು ತುಂಬ ತೀಟೆ ಮಾಡ್ತೀಯಾ, ಗಲಾಟೆ ಮಾಡ್ತೀಯಾ ಚೈತ್ರ ಜೊತೆ ಜಗಳ ಮಾಡ್ಬೇಡ, ಮತ್ತೆ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಮತ್ತೆ ಡ್ಯಾನ್ಸ್ ಮಾಡ್ತಾಯಿದ್ದು. ಆ ಮಗು ಏಜ್ 5 years ಇರ್ಬೇಕು ಸರ್. ಸೊ ನಮ್ಗೇನಂತಂದರೆ ನಂಗೆ ತುಂಬ ಸಂತೋಷ ಆಯಿತು ಕೇಳಿಬಿಟ್ಟು. ಸರ್ ಒಂದು ಮಗು ಟೀಕೆ ಟಿಪ್ಪಣಿ ಮಾಡ್ತದೆ ಅಥವಾ ಜಗದೀಶ್ ಅಂತ ಹೆಸರಿಟ್ಕೊಂಡಿದ್ದಾನೆ ಸರ್. ನಾವು ನಿಜವಾಗ್ಲೂ ಪುಣ್ಯವಂತರು. ಯಾಕೆ ಅಂತಂದರೆ ಅಭಿಮಾನಿಗಳವರೆಲ್ಲ. ಸೊ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವರುಗಳು. ಸೊ ಏನಕ್ಕೆ ಅಣ್ಣವ್ರು ಅಭಿಮಾನಿ ದೇವರುಗಳು ಹೇಳ್ತಾಯಿದ್ರು ಅಂದರೆ, ಬಿಕಾಸ್ ಅವರಿಂದನೇ ನಾನು ಸರ್ ಒಂದು ಸ್ಟಾರ್ ಮಾಡೋ ಕೆಪಾಸಿಟಿ ಇರೋದು ಜನಗಳಿಗೆ. ನಾವೆಲ್ಲ ಒಂಥರ ಟಾರ್ ಥರ ಇದ್ವಿ ಸರ್. ತೊಗೊಂಬಂದಿವಕ್ಕೆ ಅದಕ್ಕೆ ಸೇರಿಸಿ ಸ್ಟಾರ್ ಮಾಡಿದ್ದಾರೆ ಸರ್. ಅವರು ಹೊಗಳಿದ್ರೂ ಸಂತೋಷನೇ, ಕೊಟ್ಟರೂ ಸಂತೋಷನೇ, ಕೊಡಲಿಲ್ಲ ಅಂದರೂ ಸಂತೋಷನೇ ಸರ್. ಅದು ನಿಜವಾಗ್ಲೂ ತುಂಬ ನಾನು ಅದೇ ರೀತಿ ತಗೊಳ್ತೀನಿ ಸರ್. ಜಗದೀಶ್ ಅವರು ಬಿಗ್ ಬಾಸಲ್ಲಿ ಕೆಲವೇ ದಿನ ಇದ್ದರೂ ಕೂಡ ಚಿಕ್ಕ ಮಕ್ಕಳ ಸಮೇತವಾಗಿ ಕೂಡ ಇಷ್ಟೊಂದು ಪ್ರೀತಿ ಸಂಪಾದಿಸಿದ್ರೆ. ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಈ ಜರ್ನಿ, ಆ ಸಿನಿ ರಂಗದ ಒಂದು ಜರ್ನಿ ಹೇಗಿರುತ್ತೆ? ಏನಾದರೂ ಫಿಲಿಮ್ಗಳು ಅದ ಕಡೆ ಏನಾದರೂ, ಅಥವಾ ಆ್ಯಕ್ಟ್ ಮಾಡ್ತೀರಾ, ಇಲ್ಲ ಪ್ರೊಡ್ಯೂಸ್ ಮಾಡ್ತೀರಾ? ಆ ಪ್ಲ್ಯಾನ್ ಏನಾದರೂ ಇದೆಯಾ? ಇಲ್ಲ, ನಾನು ಒಳ್ಳೆ ಒಂದು ಸಪೋರ್ಟಿಂಗ್ ರೋಲ್ಸ್ ಏನೋ ಸಿಕ್ಕರೆ ಡೆಫಿನೆಟ್ಲಿ ಮಾಡಬೇಕು ಅಂತಿದ್ದೀನಿ. ನಾಟ್ ಎಕ್ಸಾಕ್ಟ್ಲಿ ಹೀರೋಗಿರೋಲ್ಲ ಬೇಡ ನಮಗೆ. ಹೀರೋಯಿನ್ ಯಾರು ಬೇಕಾದ್ರೆ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ವಕೀಲರು ಪತ್ರನೋ ಅಥವಾ ಒಂದು ಇನ್ವೆಸ್ಟಿಗೇಷನ್. ಆ್ಯಕ್ಚುಲಿ ಈಗ ರಿಯಲ್ ಲೈಫಲ್ಲಿ ಹೀರೋ ಆಗಿಬಿಟ್ಟಿದ್ದಾರೆ, ರೀಲಲ್ಲಿ ಅಂತ ಇಲ್ಲ, ಆ ಥರ ನಾವು ಅಂದ್ಕೊಂಡು ತಪ್ಪಾಗುತ್ತೆ ಸರ್. ಈಗ ಯಾರೋ ಒಬ್ರು ನಮ್ಗೆ ಹೇಳ್ಬೇಕೇ ಹೊರ್ತು ಅಥವಾ ಮಾಡಿ ಅಂತ ಹೇಳ್ಬೇಕೇ ಹೊರ್ತು ನಾವು ಏನೂ ಅನ್ಕೊಬಾರ್ದು ಸರ್. ಅದು ತಪ್ಪಾಗುತ್ತೆ ಅದು. ಹಾಗಾಗಿ ಸರ್ ಡೆಫಿನೆಟ್ಲಿ ಅವಕಾಶಗಳು ಸಿಕ್ಕಿ ನಾನು ಯೋಗ್ಯನ ಅನಿಸಿದ್ರೆ, ಯಾರಾದರೂ ಅವಕಾಶ ಸಿಕ್ಕರೆ ಸರ್ 5 ದಿವಸ ನಾನು ನನ್ನ ವೃತ್ತಿಗೆ ಇಡ್ತೀನಿ. ವಾರದಲ್ಲಿ 1 ದಿವಸ ಸಿಗುವಂಥ ಸಮಯದಲ್ಲಿ ಇಫ್ ದೇ ವಾಂಟ್ ಮೀ ಟು ಬಿ ಇನ್ ದಿಸ್ ಜರ್ನಿ, ಡೆಫಿನೆಟ್ಲಿ ಸರ್ ನಾನು ಇಷ್ಟಪಡ್ತೀನಿ ಸರ್. ನಂಗೆ ಇಷ್ಟ ಆಗುತ್ತೆ. ಕಾರಣ ಯಾಕೆ ಅಂತಂದರೆ ಅಲ್ಲೂ ಕೂಡ ಸ್ವಚ್ಛತಾ ಕಾರ್ಯಕ್ರಮಗಳು ಮಾಡಬೇಕಾಗಿದೆ. ನಾನು ಸಾಕಷ್ಟು ಹೇಳಿದ್ದೀನಿ, ಅಲ್ಲಿ ಮೀಟರ್ ಬಡ್ಡಿಗಳಾಗಿರ್ಬೋದು. ನಮಗೆ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ ಬೇಕಾಗಿದೆ ನಮ್ಮ ಕರ್ನಾಟಕದ ಸ್ಯಾಂಡಲ್ವುಡ್ಗೆ. ಮಾಡೋರು ಯಾರೂ ಇಲ್ಲ, ಅಲ್ಲಿ ಮಾಡಿಸ್ಬೇಕು ಅಂತ ಇದೆ. 4 ಕಣಿಗೆ ಆಂಧ್ರದಲ್ಲಿ ಏನೋ ದುಡ್ಡು ಕೊಡ್ತಾರಂತೆ ಪ್ರೊಡ್ಯೂಸ್ ಮಾಡೋಕ್ಕೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಕೊಡಬಾರ್ದು? ಆಮೇಲೆ ಚಿತ್ರಕಥೆ ಬರೆಯೋರಿಗೆಲ್ಲ ಈ ಗಾಂಧಿನಗರದಲ್ಲಿ ಸಣ್ಣ ಪುಟ್ಟ ಲಾಡ್ಜಲ್ಲಿ ಕುಂಡಿಸ್ತಾರೆ. ನನಗೆ ಅನಿಸುತ್ತೆ, ಅಕಸ್ಮಾತ್ ನಾನೇನಾದರೂ ಮಾಡೋವಂಥ ಫಿಲಮ್ ಮಾಡೋರಿದ್ದರೆ ಆ ಚಿತ್ರಕಥೆ ಆ ಒಂದು ಕತೆ ಬರೆಯೋರನ್ನು ಕಾದಂಬರಿ ಆಧಾರಿತ ಬರೀಲಿ. ಜೊತೆಯಲ್ಲಿ ಅವ್ರಿಗೆ ಲೊಕೇಶನ್ ಚೇಂಜ್ ಮಾಡಬೇಕು ಸರ್. ಕೇರಳ ಗಿಡದಲ್ಲೆಲ್ಲ ಯಾವ್ದಾದ್ರು ಒಂದು ರಿಸಾರ್ಟ್ಸಲ್ಲಿ ಕುಣಿಸಿ ತುಂಬ ಫ್ಲಶಿ ಗ್ರೀನ್ರಿ ಇರಬೇಕು ಅಂತ ಜಾಗ, ಅಥವಾ ಕೆಮ್ಮಣ್ಣುಗುಂಡಿ, ಚಿಕ್ಕಮಂಗ್ಳೂರು, ಇಂಥ ಜಾಗಗಳಲ್ಲಿ ಕತೆ ಬರೆಯೋರನ್ನು ಕುಂಡಿಸಿದ್ರೆ ಸರ್ ಅದರ ವೈಬ್ರೇಷನ್ ಚೇಂಜ್ ಆಗುತ್ತೆ. ಈಗ ನೋಡಿ, ಮಲಯಾಳ ನಂಗೆ ಅರ್ಥ ಆಗಲ್ಲ, ಆದರೂ ಕೂಡ ಮಲಯಾಳ ಫಿಲಮ್ ನೋಡ್ತೀನಿ. ಕಾರಣ ಯಾಕೆಂದರೆ ಕತೆ ತುಂಬ ಚೆನ್ನಾಗಿರುತ್ತೆ ಸರ್. ಸೊ ನಮ್ಮ ಕತೆ ಸ್ಟ್ರಾಂಗ್ ಆಗಿಬಿಟ್ರೆ ಸರ್ ಫಿಲಮ್ ಆಟೋಮೆಟಿಕಾಗಿ ಸ್ಟ್ರಾಂಗ್ ಆಗೇ ಆಗುತ್ತೆ. ಆಮೇಲೆ ಇನ್ನೊಂದು ಕೊರತೆ ನಾನು ಕನ್ನಡ ಇಂಡಸ್ಟ್ರಿ ಕಾಣ್ತಿರೋದು ಸರ್, ಹೊಸಬರು ಒಳಗಡೆ ಬರ್ತಾಯಿಲ್ಲ. ಹೊಸ ಮುಖಗಳು ಯಾರೂ ಬರ್ತಾಯಿಲ್ಲ ಇವತ್ತು. ಅಂತ ತರೋವಂಥ ಕೆಲಸನೂ ಯಾರೂ ಮಾಡ್ತಾಯಿಲ್ಲ ಸರ್. ಹೊಸ ಮುಖಗಳು ಬೇಕಾಗಿದೆ ಸರ್. ಯಾಕಂದರೆ ಹಳೆ ಮುಖಗಳೆಲ್ಲ ಖಾಲಿ ಆಗ್ತಾಯಿದೆ ಕಾರಣಾಂತರಗಳಿಂದ. ಅವರೆಲ್ಲ ಐಕಾನ್ಸ್, ನೋ ಡೌಟ್ ದೇ ಆರ್ ಐಕಾನ್ಸ್.
ಇವಾಗ ಶಿವಣ್ಣ ನೋಡಿ ಕಾರಣಾಂತರಗಳಿಂದ ಆರೋಗ್ಯ ಸಮಸ್ಯೆ ಆಯಿತು, ಪುನೀತ್ ಅವ್ರು ಮಾಯ ಆಗ್ಬಿಟ್ಟು, ದರ್ಶನ್ ನೋಡಿ ಈ ಥರ ಜೈಲು ಮಾಡ್ಕೊಂಡು ಆ ಥರ ಆಗ್ಬಿಟ್ಟ. ಈ ಥರ ಆಗ್ಬಿಟ್ಟಾಗ ಸರ್ ಅವರ ಇಂಡಸ್ಟ್ರಿ ನೀಡ್ಸ್ ಸ್ಟ್ರೆಂಥನಿಂಗ್, ಒಂದು ಹೊಸ ಪ್ರತಿಭೆಗಳು ಬರಬೇಕು ಸರ್. ಹೌದು ಸರ್, ಹೌದು. ಫ್ಯಾನ್ ಬಾರ್ಗಳು ಬೇರೆ ಮನೆ ಅಲ್ಗೂ ಸುದೀಪ್ 2-3 ಸತಿ ನಾವು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ, ನಾವು ಯಾರೂ ಆ ಥರ ಏನಿಲ್ಲಮ್ಮ, ಏನೋ ಫ್ಯಾನ್ಸ್ ಏನಾದರೂ ಮಾಡಿಕೊಂಡ್ರೆ ನಾವೆಲ್ಲರೂ ಒಟ್ಟಾಗಿ ಸರ್ ಪ್ರತಿಯೊಬ್ಬ ಫ್ಯಾನ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ನಾವು ಹೇಳೋಕೋರೆ ನೀವು ಯಾರೇ ಅಂತ ನಮ್ಮನ್ನೇ ಕೇಳ್ಬಿಡ್ತಾರೆ. ಹಂಗಾಗಿ ಇದು ಅವ್ರ ತಪ್ಪು ಅಲ್ಲ ಸರ್, ದರ್ಶನ್ ತಪ್ಪು ಅಲ್ಲ, ಸುದೀಪ್ ತಪ್ಪು ಅಲ್ಲ, ಯಾರು ತಪ್ಪು ಅಲ್ಲ. ಬಟ್ ಎಲ್ಲೋ ಒಂದು ಕಡೆ ನೋಡೋರು ಖುಷಿಯಿಂದ ನೋಡಿ ಅದೊಂದು ಐ ಥಿಂಕ್ ಅದೊಂದು ಎಂಟರ್ಟೈನ್ಮೆಂಟ್ ಅಂತ ಹೊರಗಡೆ ಬರಬೇಕೇ ಹೊರತು ಆ ಮೈಂಡಲ್ಲಿ ಕ್ಯಾರಿ ಮಾಡಿಕೊಂಡು ಇವನೇ ನಮ್ಮ ಗುರು, ಇವನೇ ನಮ್ಮ ಬಾಸು ಹಿಂಗೆ ಅಂದ್ಕೊಂಡು ಆ ಐಕಾನಿಕ್ ಶೇಪ್ ತೊಗೊಂಡು ನಾಳೆ ದಿವಸ ಹೆಚ್ಚು ಕಮ್ಮಿಗಳಾದಾಗ ಸರ್ ಇಂಡಸ್ಟ್ರಿ ಹೊಡೆದೋಗುತ್ತೆ ಸರ್. ಕಲೆ ಅನ್ನೋದನ್ನು ನಾವು ಅದಕ್ಕೊಂದು ಬೆಲೆ ಕಟ್ಟಕ್ಕಾಗದಂಥ ಒಂದು ಆ್ಯಕ್ಷನ್ ಅದು. ಈಗ ನೋಡಿ 15 ದಿವಸಲ್ಲೋ ನನ್ನನ್ನು ಸ್ಟಾರ್ ಮಾಡಿ ಒಪ್ಕೊಂಡಿದ್ದಾರೆ ಜನ. ಸರ್ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಸರ್. ಅದನ್ನು ನಾವು ಜಗದೀಶ್ ಫ್ಯಾನ್ಸ್ ನಾನು ಹೇಳ್ತೀನಿ, ಎಷ್ಟು ಜನ ಸರ್ ನೀವು ನಮ್ಮ ಬಾಸ್, ನಮ್ಮನ್ನು ಏನು ಬಾಸ್ ಅಂತ ಕರಿಬೇಡ್ರಿ ಗುರು ಸರ್, ನಿಮ್ಮ ಫ್ಯಾನ್ಸ್ ಎಲ್ಲ ಗುರು, ನೀವು ಒಂಥರ ಅಭಿಮಾನಿ ದೇವರುಗಳು, ಫ್ಯಾನ್ಸ್ಗಿಂತ ಆ ಯೋಗ್ಯತೆ ನಮಗೇನು ಇಲ್ಲ. ಓಕೆ, ಆ ಥರ ಒಂದು ಮಾಡ್ಕೊಂಬಿಡಿ. ಅದು ಮೋಸ್ಟ್ಲಿ ಈ ಬಾಸ್ಗಿರಿ ಮಾಡ್ಕೊಂಡ್ರು ಹೇಳ್ಬೇಕು ಸರ್, ನಾವು ಬಾಸ್ಗಳಲ್ಲಪ್ಪ, ನಾವೊಬ್ಬ ನಟ ಅಷ್ಟೇ. ನೀವು ಆ ಆಟೋ ಓಡಿಸ್ಬಿಟ್ಟು ಕ್ಯಾಬ್ ಓಡಿಸ್ಬಿಟ್ಟು ಬರೋ ಕೂಲಿನಲ್ಲಿ ಟಿಕೆಟ್ ತಗೊಂಡ್ರೆ ನಮ್ಮ ಪಿಕ್ಚರ್ ಹೊಡೆದ್ರೆ ನಾವು ಸ್ಟಾರ್, ನಾವು ನಿಮಗೆ ಒಂದು ಹೀರೋ ಆಗ್ತೀವಿ. ಹಂಗಾಗಿ ನಾವಲ್ಲ ಸ್ಟಾರು, ನೀವು ಸ್ಟಾರು. ಯಾಕಂದರೆ ದುಡ್ಡು ನಮ್ಮ ಮೇಲೆ ಬಂಡವಾಳ ಹಾಕ್ತೀರ, ಆ ಬಂಡವಾಳದಿಂದ ಪ್ರೊಡ್ಯೂಸರ್ ದುಡ್ಡು ಬರ್ತದೆ, ಅದರಿಂದ ಹೀರೋ ಹೀರೋಯಿನ್ಗಳಿಗೆ ಫಿಲಮ್ಗಳಿಗೆ ಬಂಡವಾಳ ಬರ್ತದೆ. ಹಂಗಾಗಿ ಈ ನಟ ನಟಿಯರು ಸ್ವಲ್ಪ ಐ ಥಿಂಕ್ ಭಾವಗಳನ್ನು ಬದಲಾವಣೆ ಮಾಡ್ಕೊಳ್ಬೇಕು, ಫ್ಯಾನ್ಸ್ಗಳಿಗೆ ಹೇಳಬೇಕು ಸರ್, ಹೇಳಿದ್ರೆ ಸರಿ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ ಸರ್. ಜಗದೀಶ್ ಅವರು ಕೆಲವೊಂದು ಟೈಮಲ್ಲಿ ದಿಢೀರಂತ ಆನ್ಲೈನ್ ಬಂದು ಫೇಸ್ಬುಕ್ ಲೈವ್ ಬಂದ್ಬಿಟ್ಟು ಒಂದು ದೊಡ್ಡ ಬಾಂಬನ್ನು ಸಿಡಿಸ್ಬಿಡ್ತಾರೆ. ಅದು ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಅಂದರೆ ಅದು ಸುದ್ದಿ ಆಗ್ಬೇಕಂತ ಮಾಡ್ತೀರಾ, ಇಲ್ಲ ಇರೋ ಒಂದು ರೀತಿನ ಹೇಳೋದಾ, ಅದು ನಿಜ ಹೇಳ್ಬೇಕಂತಾನ ಅಂತ? ಇಲ್ಲ ಸರ್, ನಿಜ ಅಂತದ್ದು. ಈಗ ನೋಡಿ ನೆನ್ನೆ ಬೆಳಗ್ಗೆ ನಂದು ಪಾಸ್ಪೋರ್ಟ್ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ನಾನು ಶಿವಕುಮಾರ ಸ್ವಾಮಿಗಳ ಪುಣ್ಯತಿಥಿ ಇತ್ತು, ದಾಸೋಹ ಕಾರ್ಯಕ್ರಮ ಇತ್ತು ಬಸವನಗುಡಿಯಿಂದ ಇಂದ ಕೆಳಗಡೆ ಎಲ್ಲೋ ಒಂದು 10 ಕಿಲೋಮೀಟರ್ ದೂರದಲ್ಲಿ ಕರೆದ್ರು. ಅಲ್ಲಿ ಹೋಗಿ ಒಂದು 1 ಅವರ್ ಅಣ್ಣ ಬರ್ಸಿ ಎಲ್ಲರಿಗೂ ನಾನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಂದೆ. ಹಂಗೆ ಬರ್ತಾ ನಮ್ಮ ಸಿಟಿ ಸಿವಿಲ್ ಕೋರ್ಟಲ್ಲಿ ನಮ್ಮ ಅಸೋಸಿಯೇಷನ್ದು ಚುನಾವಣೆ ಇತ್ತು, ಅಲ್ಲೂ ಕೂಡ ಮುಗಿಸ್ಕೊಂಡು 4:45 ಬಂದರೆ ನಾನು ಫೋನ್ ಮಾಡ್ದೆ, ಅಡ್ವೊಕೇಟ್ ಸೂರ್ಯ ಮುಖಂಡರಾಜು. ಅಲ್ಲೆಲ್ಲೋ ನಮ್ಮ ಯಶವಂತಪುರದಲ್ಲಿ ಮುನಿಯವರ ಇದರಲ್ಲಿ ಗುಡಿಸಲುಗಳು ಹೊಡೆದಾಕ್ಬಿಟ್ಟಿದ್ದಾರೆ ಅಂತ. ಅದು ಹೆಚ್ಚು ಕಮ್ಮಿಯಾಗಿ 2 ದಿವಸ ಆಗಿದೆ. ಮಾಧ್ಯಮಗಳು ಮೋಸ್ಟ್ಲಿ ಫೋಕಸ್ ಮಾಡೋಕ್ಕಾಗಲ್ಲ ಕಾರಣಗಳಿಂದ. ಸೊ ನಾನು ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಎಲ್ಲ ನೋಡಿದಾಗ ತುಂಬ ಹೊಟ್ಟೆ ಹೊಡೆದೈತೆ, 50-60 ಮನೆ. ಸೊ ಇಮಿಡಿಯೇಟಾಗಿ ಲೈವ್ ಬಂದು ನಾನು ತಿಳಿಸಿದೆ. ಐ ಥಿಂಕ್ ಮಾಧ್ಯಮಗಳಿಗೆ ರೀಚ್ ಆಯಿತು ಅನಿಸುತ್ತೆ, ಎಲ್ಲ ಮಾಧ್ಯಮಗಳಲ್ಲಿ ಹೋಗಿ ಕವರ್ ಮಾಡ್ತಾರೆ. ಬಡವ್ರನ್ನ ಹೊಡೆದಾಕ್ಬಿಟ್ಟಾಗ ಈಗ ಅಂಥ ಪರಿಸ್ಥಿತಿಲಿ ಏನು ಮಾಡಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ನಾನು ಲೈವ್ ಮಾಡೋದು ಕಾರಣ ನನ್ನ ಬ್ಲಾಸ್ಟ್ ಮಾಡಬೇಕಂತಲ್ಲ, ಆ ವಿಚಾರಗಳು ಬ್ಲಾಸ್ಟ್ ಆಗೋ ಥರ ಇರ್ತದೆ ಸರ್. ಸೊ ಅಂಥ ವಿಚಾರಗಳು ಮಣ್ಣಾಗ್ಬಿಟ್ಟಿರ್ತದೆ. ಆ ಮಣ್ಣನ್ನು ತೆಗೆದು ನಾನು ಲೈವ್ಗೆ ಇಡ್ತೀನಿ. ಸೊ ಮಾಧ್ಯಮಕ್ಕೆ ಕರೆಕ್ಟ್ ಅಲ್ವ ಜಗದೀಶ್ ಹೇಳೋದು, ಯಾಕಂದರೆ ಮಾಧ್ಯಮನವ್ರನ್ನ ನಾನು ಅಂಡರ್ಸ್ಟ್ ಮಾಡಿ ಯಾವತ್ತೂ ಮಾಡೋಕ್ಕೆ ಹೋಗಲ್ಲ. ಈಗ ನಾನು ಏನಾದರೂ ಆ ಥರ ಇಟ್ಟಾಗ ಪ್ರಶ್ನೆಗಳ ಸುರಿಮಳೆ ಬಂದೇ ಬರ್ತದೆ, ಕೇಳ್ತಾರೆ. ನಾನು ಐ ಆಮ್ ಆಲ್ಸೋ ಅಕೌಂಟಬಲ್. ಮಾಧ್ಯಮಗಳು ಕೇಳೋದು ನೋಡಿ, ಮೈಕ್ ಇಟ್ಟರೆ ನಾನು ಉತ್ತರ ಕೊಡಲೇಬೇಕು ನಿಮಗೆ. ಸೊ ಹಂಗಾಗಿ ಅದು ಐ ಥಿಂಕ್ ಜವಾಬ್ದಾರಿಯಿಂದ ಮಾಡೋಂಥ ಕೆಲಸ ಸರ್, ಅದು ಬೇಜವಾಬ್ದಾರಿಯಿಂದ ಖಂಡಿತ ಇಲ್ಲ. ಆಮೇಲೆ ನನಗೆ ಎಷ್ಟು ಅದು ಬ್ಲಾಸ್ಟ್ ಅನಿಸುತ್ತೋ ಅಷ್ಟೇ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ ಸರ್. ಇತ್ತೀಚೆಗೆ ಒಬ್ಬ ರಾಜಕಾರಣಿಗಳ ಮೇಲೆ ಒಂದು ಆರೋಪ ಮಾಡ್ತೀರಾ, ನಟಿ ಮೇಲೆ ಒಂದು ಆರೋಪ ಮಾಡ್ತೀರಾ, ಅದು ತುಂಬ ವೈರಲ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ, ಸಾಕಷ್ಟು ಕ್ವಶನನ್ನು ಹುಟ್ಟಿಸುತ್ತೆ ಸಾರ್ವಜನಿಕ ವಲಯದಲ್ಲಿ. ತುಂಬ ಜನ ಕೂಡ ಕೆಲವರು ನಿಮ್ಮ ವಿರೋಧವಾಗಿ ಕೂಡ ಕಾಮೆಂಟ್ ಮಾಡ್ತಾರೆ. ಈ ಒಂದು ಆರೋಪಗಳಿಗೆ ನೀವೇನು ಹೇಳ್ತೀರಾ? ನೋಡಿ, ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸರ್ಕಾರ ಒಂದು ಕಮಿಟಿ ಮಾಡಿದೆ, ಸೆಕ್ಷುವಲ್ ಹರಾಸ್ಮೆಂಟ್ ಕಮಿಟಿಗೆ ಒಂದು ಕಮಿಟಿ ಫಾರ್ಮ್ ಮಾಡಿದೆ ಸರ್. ಅದನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಇವರು ಬಿಡ್ತಾ ಇಲ್ಲ ಅದನ್ನು ಸರ್. ನನ್ನ ಆರೋಪ ಸುಳ್ಳಾದರೆ ಅಲ್ಲಿ ಕಮಿಟಿನ ಆ್ಯಕ್ಟಿವೇಟ್ ಮಾಡೋಕ್ಕೆ ಯಾಕೆ ಬಿಡ್ತಾಯಿಲ್ಲ ಇವರು? ಸರ್ಕಾರ ಮಾಡಿರೋ ಕಮಿಟಿ ಬೇಡ ಅಂತಾರಂತೆ. ಯಾಕೆ ಆ ಥರ? ಆಗ ನಾನು ಹೇಳೋದು ಸುಳ್ಳಾಗಿದ್ದರೆ ಅಲ್ಲಿ ಕಮಿಟಿನ ಅಲ್ಲಿ ಆ್ಯಕ್ಟಿವೇಟ್ ಮಾಡಿ ಆಲ್ರೆಡಿ 4 ತಿಂಗಳಾಗಿದೆ ಕಮಿಟಿ ಫಾರ್ಮ್ ಮಾಡಿ, ಇದುವರೆಗೂ ಅದನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್. ಯಾಕೆ ಈ ಥರ? ಈಗ ನಾನು ಹೇಳಿದೆ ಮೀಟ್ರ್ ಬಡ್ಡಿ ನಡೀತದೆ ಅಂತ. ಮೀಟ್ರ್ ಬಡ್ಡಿ ನಡೀತಾ ಇದೆ, ಯಾರಿಲ್ಲ ಅಂತ ಬೇಕಾದ್ರೆ ನಿದರ್ಶನ ಮತ್ತು ದಾಖಲೆ ಕೊಡ್ತೀವಿ. ಜೀರ್ಣ ಮಾಡ್ಕೊಳೋ ಕೆಪಾಸಿಟಿ ಇದೆಯಾ? ಹೆಣ್ಣು ಮಕ್ಕಳನ್ನ ಮಂಚು ಕರ್ಕೊಂಬಂದು ಮಜಾ ಮಾಡಿ ಹೀರೋಯಿನ್ ಮಾಡೋವಂಥ ಸಂಪ್ರದಾಯಗಳಿದೆ. ಏನು ಅವರೇನು ದೇವದಾಸಿ? ದೇವದಾಸಿ ಸಂಪ್ರದಾಯನೂ ಕೂಡ ನಾನು ವಿರೋಧ ಮಾಡ್ತೀನಿ. ಯಾಕಂದರೆ ಸರ್, ಬುದ್ಧಿವಂತರು ತಮ್ಮ ತೀಟೆಗಳನ್ನ ತೀಸ್ಕೊಳ್ಳಿಕ್ಕೆ ಯಾವುದೋ ಒಂದು ಸಂಪ್ರದಾಯನ ಹುಟ್ಟಿಟ್ಬಿಟ್ರೆ, ಜಸ್ಟ್ ಬಿಕಾಸ್ ನೀನು ಯಾವುದೋ BBMPನಲ್ಲಿ ಒಂದು 4 ಕಾಸು ಬರ್ತದೆ, ಒಂದು 10 ಕೋಟಿ 20 ಕೋಟಿ 100 ಕೋಟಿ ಅದನ್ನು ತಗೊಂಬಂದು ಸಿನಿಮಾ ಇಂಡಸ್ಟ್ರಿನಲ್ಲಿ ಮೀಟ್ರ್ ಬಡ್ಡಿ ಮಾಡ್ತೀಯ ಅಂದರೆ ವೈ ಶುಡ್ ಬಿ ನಾಟ್ ಅಪೋಸ್? ಯಾವುದೋ ಒಂದು ಹೆಣ್ಮಗಳು ಹೀರೋಯಿನ್ ಆಗಬೇಕು ಅಂತ ಕನ್ಸು ಕಾಣ್ತಾಳೆ, ಮೇಕಪ್ಪಲ್ಲಿ ನಿಂತ್ಕೊಂಡಾಗ, ಕಣ್ಣಿಗೆ ಮುಂದೆ ನಿಂತ್ಕೊಂಡಾಗ, ಎಸ್ ಐ ಹ್ಯಾವ್ ಎವ್ರಿ ಕೆಪಾಸಿಟಿ ಟು ಬಿಕಮ್ ಲೈಕ್ ಐಶ್ವರ್ಯ ರೈ ಅಂತ ಆಕೆ ಮನ್ಸಿಗೆ ಬಂದಾಗ, ಆಕೆ ಬಂದು ಚಾನ್ಸ್ ಕೇಳೋದನೋ ಅಥವಾ ಇದನ್ನೋ
ಕೆಲಸ ಮಾಡಬೇಕು ಅಂದಾಗ ಬಾಮ ನೀನು ಫಸ್ಟು ಮಂಚದಲ್ಲಿ ಮಲ್ಕೊ ನಾವೆಲ್ಲ ಮಜಾ ಮಾಡ್ತೀವಿ ಆಮೇಲೆ ನೀನು ಹೀರೋಯಿನ್ ಮಾಡ್ತೀವಿ ಅಂದರೆ ಯಾವ ಸಂಪ್ರದಾಯ ಸರ್ ಇದು? ಯಾಕೆ ನಿಲ್ಲಿಸಬಾರ್ದು ಇದನ್ನೆಲ್ಲ? ಆಮೇಲೆ ಇದೆಲ್ಲ ಸುಳ್ಳಾದರೆ ನಾನು ನಿಜ ಹೇಳಿಸ್ರೆ ಇವರು ತಡ್ಕೊತಾರೆ, ಇವರೆಲ್ಲ ಸಾಲ ಜೈಲ್ಗೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನಿಜವಾಗ್ಲೂ ನನಗೆ ನೆಗೆಟಿವ್ ಆಗಿ ಹೇಳೋವಂಥವರು ದಾಖಲೆ ಇಟ್ಕೊಂಡು ಮಾತಾಡಲಿ. ನನ್ನ ಹತ್ರ ದಾಖಲೆ ಇದೆ, ನಾನು ಯಾವುದೇ ದಾಖಲೆ ಇಲ್ಲದ್ರೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಈ ಸಂಪ್ರದಾಯ ಸುಳ್ಳು ಅಂತ ಹೇಳಿ ನೋಡೋಣ. ಮನೆ ಮೇಡಮ್ ರಚಿತ್ರಾಮ್ ಅವ್ರು ಹೇಳ್ತಾಯಿದ್ರು, ಅವ್ರನ್ನೇ ಕೇಳಿ ಪ್ರಶ್ನೆ, ಈ ಸಂಪ್ರದಾಯ ಇದೆಯೇ ಇಲ್ಲ ಅಂತ ಅವ್ರನ್ನೇ ಕೇಳಿ. ಸಿ ಐ ಆಮ್ ನಾಟ್ ಬ್ಲೇಮಿಂಗ್ ಎವ್ರಿಬಡಿ. ಎಲ್ಲ ಹೆಣ್ಮಕ್ಳು ಅದೇ ಥರ ಅಂತಲ್ಲ, ಕೆಲವು ಹೆಣ್ಮಕ್ಳು ಅದಕ್ಕೆಲ್ಲ ಸಿಗಾಕೊಳ್ತಾರೆ ಪಾಪ. ಅವ್ರನ್ನ ಹೆಂಗೆ ರಕ್ಷಣೆ ಮಾಡ್ತಾರೆ? ಈಗ ರಚಿತಾರಾಮ್ ಅವರು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಯಾಕೆ ಆ ರಕ್ಷಣೆಗೆ ಅವರೇ ಮುಂದಾಳತ್ವ ವಹಿಸ್ಕೊಬೋದಲ್ವಾ? ಒಂದು ಸ್ಟಾರ್ ನಟಿ, ಒಂದು ರಾಯಲ್ಸ್ ರಾಯ್ಸ್ ಓನರ್. ರಾಯಲ್ಸ್ ರಾಯ್ಸ್ ಅಂದರೆ ತಮಾಷೆನಾ? 10 ಕೋಟಿ 20 ಕೋಟಿ ರಾಯಲ್ಸ್ ರಾಯ್ಸ್ ತೊಗೊಳ್ಳೋವಂಥವ್ರು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿರೋಂಥ ನಟಿ. ಅವರು ಆ್ಯಕ್ಚುಲಿ ಈ ಒಂದು ಸಮಸ್ಯೆಗಳಿಗೆ, ಹೆಣ್ಣು ಮಕ್ಕಳಿಗಿರೋ ಸಮಸ್ಯೆಗಳಿಗೆ ಲೀಡ್ ಮಾಡಬೇಕು. ಶಿ ಈಸ್ ಅ ಸೀನಿಯರ್. ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ, ರಚಿತಾ ಅವರೇ ದಯಮಾಡಿ ಈ ಥರ ಒಂದು ಕಮಿಟಿ ಫಾರ್ಮ್ ಆಗಿದೆ. ಹೆಣ್ಮಕ್ಳಿಗೆ ಮಂಚದ ಈ ಸಂಪ್ರದಾಯಗಳು ಜಾಸ್ತಿ ಆಗ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದ್ರೂ ಇರ್ಬೋದು, ಎರಡೂ ಪಾಸಿಬಿಲಿಟೀಸ್ ಇದೆ. ಗೊತ್ತಿದೆ ಅಂತ ನಾನು ಅಂದ್ಕೊತೀನಿ. ದಯಮಾಡಿ ಈ ಒಂದು ಕಮಿಟಿಗೆ ಸ್ವಲ್ಪ ನೀವೇ ಶಕ್ತಿಯನ್ನು ತುಂಬಿ ಮುಂದೆ ಬರೋ ಹೆಣ್ಮಕ್ಳನ್ನು ನೀವೇ ರಕ್ಷಣೆ ಮಾಡಬೇಕು ರಚಿತಾರಾಮ್ ಅವರು ಅಂತ ನಾನು ಅವ್ರಿಗೆ ಹೇಳ್ತೀನಿ ಸರ್, ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಸರ್. ಎಲ್ಲ ಜನಗಳು ಜಗದೀಶ ಬರ್ತಾರೆ ಲೈವಲ್ಲಿ ಏನೋ ವಿಡಿಯೋ ಹೇಳ್ತಾರೆ, ಸುಮ್ಮನೆ ಅವ್ರ ಹತ್ರ ದಾಖಲೆ ಇರುತ್ತೆ ಇಲ್ವೋ ಸುಮ್ಮನೆ ಮಾತಾಡ್ತಾರೆ ಅಂತ ಜನಗಳ ಬಗ್ಗೆ ಕೇಳ್ತಿದ್ದೀನಿ. ಕೆಲವು ಕಮೆಂಟ್ ಮಾಡ್ತಾರೆ ನಿಮ್ಮ ಬಗ್ಗೆ, ಅಂತ ಜನಗಳಿಗೆ ಏನು ಹೇಳ್ತೀರಾ ಅಂತ? ಜನ ಯಾರು ಕಮೆಂಟ್ ಮಾಡಲ್ಲ ಸರ್. ಜನ ಎಲ್ಲರಿಗೂ ಬುದ್ಧಿ ಗೊತ್ತಿದೆ ಸರ್. ರಮೇಶ್ ಜಾರಕಿಹೊಳಿ ನೋಡಿದ್ಮೇಲೆ ಯಾರಿಗೂ ಡೌಟ್ ಇಲ್ಲ. ಡೌಟ್ ಇರೋದು ಕೆಲವು ಕಿಡಿಗೇಡಿಗಳಿಗೆ. ಅವ್ರುಗಳಿಗೆ ನಮ್ಮ ಬೆಳವಣಿಗೆ ಸಹಿಸ್ಕೊಳಕ್ಕಾಗಲ್ಲ. ಹಂಗಾಗಿ ಈಗ ನೋಡಿ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಅಂಕಲ್ ಆಂಟಿ ಅಂತ ಹೇಳ್ತಾರೆ. ಯಾರಿಗೆ ಹೊಟ್ಟೆಯವ್ರು ಇರ್ತಾನೆ ಹೇಳೋಕ್ಕಾಗದ ಆ ಥರ? ಹಂಗಾಗಿ ಸರ್ ದಾಖಲೆ ಇಲ್ಲದ್ರೆ ಮಾತಾಡಿದ್ರೆ ನಮ್ಮನ್ನು ಬಿಡ್ತಾರ ಸರ್ ಎಷ್ಟೇ ಮಾಡಿ. ಸೊ ಹಂಗೆ ನಾವು ಜವಾಬ್ದಾರಿಯಿಂದ ನಾವೇನು ರಿಪ್ಲೈ ಕೊಟ್ಟಿಲ್ಲ ಅಂದರೆ ಇವ್ರಂತ ಏನೂ ಇಲ್ಲ ಇದ್ದರೆ ರಮೇಶ್ ಜಾರಕಿಹೊಳಿ ಥರ ಬಿಟ್ಟರೆ ಸರ್, ರಮೇಶ್ ಜಾರಕಿಹೊಳಿ ಗತಿ ಏನಾಯಿತು? ನಾನು ಅಂದ್ಕೊಂಡೆ ರಮೇಶ್ ಜಾರಕಿಹೊಳಿ ವಿಡಿಯೋ ರಿಲೀಸ್ ಆದಮೇಲೆ, ಅಲ್ಲ ನನ್ನ ಅನುಭವ ಅಂದ್ಕೊಂಡು ನಾನೇ ಅಂದ್ಕೊಂಡಿದ್ದೆ ಅಂತಂದರೆ, ಕರ್ನಾಟಕದಲ್ಲಿ ಇನ್ಮೇಲೆ ಈ ಬ್ಲೂ ಫಿಲಮ್ ಸಂಸ್ಕೃತಿ ನಿಂತೋಯ್ತು, ಬುದ್ಧಿ ಕಲ್ತವ್ರೆ ಅಂತ. ಸರ್ ಖಂಡಿತವಾಗಿ ನಾನು ಏನಕ್ಕೆ ಹಂಗೆ ಅಂದ್ಕೊಂಡೆ ನನಗೆ ಗೊತ್ತಿಲ್ಲ ಸರ್. ಜಾಸ್ತಿ ಆಗೋಗಿದೆ ಕಾರಣಾಂತರಗಳಿಂದ. ನಾನು ಹೆಣ್ಮಕ್ಳನ್ನೂ ಬ್ಲೇಮ್ ಮಾಡಲ್ಲ, ಅಥವಾ ದುಡ್ಡಿರೋನೂ ಬ್ಲೇಮ್ ಮಾಡಲ್ಲ, ಅಥವಾ ಬ್ಲ್ಯಾಕ್ ಮೇಲರ್ಸು ಬ್ಲೇಮ್ ಮಾಡಲ್ಲ ಸರ್. 3 ಜನ ಇದ್ದಾರೆ ಇದರಲ್ಲಿ. ಒಂದು ಕೆಲವು ಹೆಣ್ಮಕ್ಳು, ಇನ್ನೊಂದು ಬ್ಲ್ಯಾಕ್ ಮೇಲರ್ಸು, ಇನ್ನೊಂದು ದುಡ್ಡು. ಸೊ ಈ 3 ಅಥವಾ ದುಡ್ಡು ಅಥವಾ ಪವರು, ಈ 3 ಸೇರಿಕೊಂಡು ಈ ಒಂದು ಬ್ಲೂ ಫಿಲಮ್ ಇಂಡಸ್ಟ್ರಿ ಗಬ್ಬೆದ್ದು ಹೋಗ್ತದೆ ಸರ್. ಏನಕ್ಕೆ ಭಯ ಬಿದ್ದಿಲ್ಲ ಅಂತಂದ್ರು, ನಗ್ನವಾಗಿ ಏನಾದರೂ ಅವಳದ ಇದ್ದುಬಿಟ್ರೆ ಅಂತೂ ಅವ್ರ ಮೈಯೆಲ್ಲ ನಡ್ಕ ಆಗಿಬಿಡ್ತದೆ. ಮಾಡ್ಕೊಬೇಕಾದ್ರೆ ಬುದ್ಧಿ ಇರಲ್ವ ಅನ್ನೋದು ನಮ್ಮದೊಂದು ವಿಚಾರ. ಐ ಥಿಂಕ್ ಇನ್ ದಟ್ ವೇ ಸರ್, ನಾನು ಕೆಲವೊಂದು ವಿಚಾರಗಳಲ್ಲಿ ಮೌನವಾಗಿರ್ತೀನಿ ಅಂತಂದರೆ ಕಾರಣಾಂತರಗಳಿಗೆ. ಹೆಣ್ಮಕ್ಳ ವಿಚಾರ ತೊಗೊಂಬಂದು ನಾವು ಯಾರ್ದೋ ವೀಡಿಯೋ ಇದೆ ಅಂತಂದರೆ ನಾವು ವೀಡಿಯೋ ತೊಗೊಂಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಬಿಸಾಕೋಕ್ಕಾಗತ್ತಾ? ರಮೇಶ್ ಜಾರಕಿಹೊಳಿದು ಅಷ್ಟೇ ಆಕಸ್ಮಿಕವಾಗಿ ಎಲ್ಲೋ ಔಟ್ಸೈಡ್ ಕಂಟ್ರಿಯಿಂದ ಲೀಕ್ ಆಗಿದೆ ಆ್ಯಕ್ಚುಲಿ ಅದು. ಅದರ್ವೈಸ್ ರಮೇಶ್ ಜಾರಕಿಹೊಳಿದು ಕೂಡ ನಾವ್ಯಾರು ಲೀಕ್ ಮಾಡಿಲ್ಲ. ಅದೇ ವೈರಲ್ ಆಯಿತು. ಸೊ ಪ್ರಶ್ನೆಗಳು ಹುಡ್ಕಂತು. ಸೊ ಇವಾಗ ರಮೇಶ್ ಜಾರಕಿಹೊಳಿದು ಈಚೆ ಕಡೆ ಬಂತು, ಬೇರೆ ಯಾರ್ದೋ CM ಅದು ಬಂದಿಲ್ಲ ಅಂದರೆ ಇಲ್ಲ ಅಂತಲ್ಲ. ಸಮಾಜದ ಕಟ್ಟುಪಾಡುಗಳಿದೆ, ಜನರಿಗೆ ಬೇಜಾರಾಗ್ಬಿಟ್ಟಿದೆ ಇದೆಲ್ಲ ನೋಡಿ. ಹಂಗಾಗಿ ಐ ಥಿಂಕ್ ಬ್ಲೂ ಫಿಲಮ್ ನೋಡಿ ಎಲ್ಲರೂ ಕೂಡ ರಿಯಾಲಿಟಿನ ನಾವು ಎಕ್ಸ್ಪ್ರೆಸ್ ಮಾಡುವ ಅವಶ್ಯಕತೆ ಇಲ್ಲ ಸರ್. ಬ್ಲೂ ಫಿಲಮ್ ಇದ್ದರೂ ಕೂಡ ಇಲ್ದಿರೂ ಕೂಡ ಅದನ್ನು ಡಿಸ್ಪ್ಲೇ ಮಾಡಿದ್ರೆ ಚರ್ಚೆ ಆಗುತ್ತಲ್ಲ. ಐ ಥಿಂಕ್ ಸ್ವಲ್ಪ ಬದಲಾವಣೆ ಆಗಲಿ ಅಂತ ಸರ್. ನಮ್ಮ ವಿಚಾರ ಎಲ್ಲರೂ ಅಷ್ಟೇ ಬದಲಾವಣೆ ಆಗಲಿ ಅಂತ ಸರ್. ಸಮಾಜ ಎಚ್ಚೆತ್ಕೊಳ್ಳಿ, ಬದಲಾವಣೆ ಆಗಲಿ. ಆಮೇಲೆ ಇದಕ್ಕಿದ್ದಂಗೆ ಸರ್ ಬಡತನದಿಂದ ಮೇಲಕ್ಕೆ ಬಂದಿರ್ತಾರೆ, ಏನೋ ಇಂಡಸ್ಟ್ರಿಗೆ ಬರ್ತಾರೆ. ಇಂಡಸ್ಟ್ರಿಗೆ ಬಂದಾಗ ಇಂದ್ರನಗರದಲ್ಲಿ ಮನೆ ಆಗಿಬಿಡ್ತದೆ, ಇಂಪೋರ್ಟೆಡ್ ಕಾರ್ಗಳಲ್ಲಿ ಓಡಾಡ್ತಾರೆ. ಸಂತೋಷ ಸರ್, ಸಮಸ್ಯೆ ಏನಿಲ್ಲ ಸರ್. ಇಂಪೋರ್ಟೆಡ್ ಕಾರ್ ಅವರು ತಗೊಬೇಕು, ಯಾಕೆ ತಗೊಳ್ಬಾರ್ದು? ನಮ್ಮದೇನಂತಂದರೆ ಸಾಂಪ್ರದಾಯಿಕವಾಗಿ ತಗೊಳ್ಳಿ, ಕಷ್ಟಪಟ್ಟು ತಗೊಳ್ಳಿ, ನಿಮ್ಮ ಟ್ಯಾಲೆಂಟನ್ನು ತೋರಿಸ್ತಗೊಳ್ಳಿ. ಬರೀ ಫಿಲಮಲ್ಲೇ ದುಡ್ಡು ಅಂತಲ್ಲ, ಸ್ಪಾನ್ಸರ್ಶಿಪ್ ಬರ್ತದೆ ಬೇರೆ ಕಡೆ ಹೋದಾಗ. ಬಟ್ ಕೆಲವೊಂದು ವಿಚಾರಗಳು ಕೇಳ್ಪಟ್ಟಾಗ ಈ ರಾಜಕಾರಣಿಗಳು ಮತ್ತು ಈ ಸ್ಯಾಂಡಲ್ವುಡ್ಡು ಎಲ್ಲೋ ಒಂದು ಕಡೆ ಸ್ಟಾರ್ ಹೋಟೆಲ್ಲು ಒಂಥರ ಇದ್ದಂಗೆ ಅಲ್ಲೆಲ್ಲ ಭೇಟಿ ಮಾಡ್ತಾರೆ. ಅಲ್ಲಿ ಅವ್ರ ಮಧ್ಯಗಳೇ ಸಾಕಷ್ಟು ವ್ಯವಹಾರಗಳು ನಡೀತದೆ, ಒಬ್ರಿಗೊಬ್ರು ಹಂಚ್ಕೊಂತಾರೆ, ಏನೇನೋ ಬರ್ತದೆ. ಸೊ ಆ ಹಂಚ್ಕೊಳ್ಳೋ ವಿಚಾರದಲ್ಲಿ ಏನೇನು ಹಂಚ್ಕೊಂತಾರೆ, ಅಕಸ್ಮಾತ್ ಒಬ್ಬ ರಾಜಕಾರಣಿ ಅಧಿಕಾರ ಇರ್ತದೆ, ನಮ್ಮದು ಟ್ಯಾಕ್ಸ್ ದುಡ್ಡು ಇರ್ತದೆ, ಅದನ್ನೇ ಹಂಚ್ಕೊಂಬಿಡ್ತಾನೆ ಅವ್ರ ಜೊತೆಯಲ್ಲಿ ಅಂತ ಒಂದು ಭಯ ನಮಗೆ. ಇವ್ರ ಹತ್ರ ಬ್ಯೂಟಿ ಇರ್ತದೆ, ಅದು ಇರ್ತದೆ, ಇವರೇನೋ ಹಂಚ್ಕೊಂಬಿಡ್ತಾರೆ. ಅದು ಸರ್ ಸ್ವಾಭಾವಿಕವಾಗಿ ಅವ್ರು ಒಪ್ಕೊಂಡು ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಒಬ್ಬ ರಾಜಕಾರಣಿ ಅಂತಂದರೆ, ಒಬ್ಬ MLA MP ಅಂತಂದರೆ ಅವ್ರ ಮೇಲೆ ನಮ್ಮದು ಪವರ್ ಇರ್ತದೆ, ಅದ್ರ ಜೊತೆಯಲ್ಲಿ ನಮ್ಮ ಟ್ಯಾಕ್ಸ್ ದುಡ್ಡು ಅವ್ರ ಕಡೆ ಇರ್ತದೆ. ಒಬ್ಬ CM ಅಂದರೆ ಸರ್ ಕರ್ನಾಟಕದ 3,71,000 ಕೋಟಿ ಹಣ ಒಬ್ಬ CM ಹ್ಯಾಸ್ ಟು ಸೈನ್ ಇಟ್, ಹ್ಯಾಸ್ ಟು ಅಪ್ರೂವ್ ಥ್ರೂ ಕ್ಯಾಬಿನೆಟ್ಟು. ಸರ್ ಆ ದುಡ್ಡನ್ನು ಯಾವುದೋ ನಟಿಗೋ
ಅಥವಾ ಇವ್ರಿಗೋ ಇಟ್ಟಾಗ ಅಥವಾ ಆ ದುಡ್ಡನ್ನು ಏನೋ ಎತ್ಕೊಟ್ಟಾಗ ನಮಗೆಲ್ಲ ಪ್ರಶ್ನೆ ಕೇಳೋವಂಥ ಸರ್ ನಮಗೆ ಹಕ್ಕಿದೆ ಸರ್. ಸೊ ಹಂಗಾಗಿ ಯಾರ ವಕೀಲ್ ಜಗದೀಶು ಏನು ಅಂತ ಕೇಳೋದಂತಾಗ ನ್ಯಾಚುರಲಿ ನಿಮ್ಮ ಸಂಪರ್ಕ ರಾಜಕಾರಣಿಗಳ ಜೊತೆ ಎಕ್ಸ್-ಸಿ-ಎಮ್ಗಳ ಜೊತೆ ಇದ್ದಾಗ ಆ ಎಕ್ಸ್-ಸಿ-ಎಮ್ ಭ್ರಷ್ಟ ಆಗಿದ್ದಾಗ ಆವಾಗ ಏನಾಗುತ್ತೆ, ಇದೆಲ್ಲ ಈಚೆ ಕಡೆ ಬಂದಾಗ ಸಾಮಾನ್ಯ ಜನ ಚುನಾವಣೆಗಳಲ್ಲಿ ಬುದ್ಧಿ ಕಲಿಸ್ತಾರೆ. ಈ ಕಡೆ ಕುಮಾರಸ್ವಾಮಿ ನೋಡು, ಕುಮಾರಸ್ವಾಮಿ ಮನೆಯಲ್ಲೂ ಅಷ್ಟೇನೆ ಅವನು ಪ್ರಜ್ವಲ್ದಾಯಿತು, ಪ್ರಜ್ವಲ್ ಈ ಮಾನ ಮರಿ ತೆಗೆದು ಬಿಸಾಕದ. ಅದಾದ ನಂತರ ತಗೊಂಬಂದು ನಿಖಿಲ್ನ ನಿಲ್ಲಿಸಿದ್ರು, ನಿಖಿಲ್ನ ಸೋಲಿಸಿದ್ರು. ಅಲ್ಲ ಸರ್, ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗ, ಒಬ್ಬ ಮಾಜಿ ಪ್ರಧಾನಿ ಮೊಮ್ಮಗನ ಸೋಲಿಸ್ತಾರೆ. ಇಲ್ಲಿ ಮಾಜಿ ಮುಖ್ಯಮಂತ್ರಿ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿ ಮಗ ಸೋಲಿಸ್ತಾರೆ ಅಂತಂದರೆ ಸರ್ ಜನರು ದಡ್ರ. ಆಮೇಲೆ ಅವ್ರಿಗೆ ಸರ್ ನಾವು ಸುಳ್ಳು ನಿಜ ಸರ್ ಎಲ್ಲರಿಗೂ ಬ್ಲೂ ಫಿಲಮ್ ತೋರಿಸಿನೇ ಕನ್ವಿನ್ಸ್ ಮಾಡಬೇಕಾಗಿಲ್ಲ ಸರ್. ಜನರು ಪ್ರತಿಭಾವಂತರು, ಬುದ್ಧಿ ಇರೋರು, ಆಮೇಲೆ ಬುದ್ಧಿ ಜೀವಿಗಳು ಸರ್. ಅವರು ಏನು ಓದೇ ಬೇಕಾಗಿಲ್ಲ ಸರ್. ನಮ್ಮ ಜನ ಏನು ಓದಿಲ್ಲ ಅಂದರೆ, ಡಿಗ್ರಿಗಳಿಲ್ಲ ಅಂದರೆ ಬುದ್ಧಿವಂತರು ಅಂತಲ್ಲ, ಅವ್ರಿಗೆ ಜ್ಞಾನ ಇದೆ ಸರ್. ಆ ಜ್ಞಾನದಿಂದ ತಿಳ್ಕೊತಾರೆ. ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ಕೆಲವು ಜನ ಹೇಳಿದ್ರು, ಆದರೆ ಅವರು ಹೊರಗಡೆ ಇದ್ದಿದ್ದಕ್ಕೂ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಅವ್ರು ಏನಾದರೂ ಚೇಂಜ್ ಆದ್ರೆ ಅಲ್ಲಿ ಏನು ಅನ್ನಿಸ್ತು ಅವ್ರಿಗೆ ಆ ದಿನಗಳ ಅಷ್ಟೋ ದಿನಗಳು ಏನಿದ್ರಲ್ಲ ಆ ದಿನಗಳಲ್ಲಿ? ಸರ್ ಇಲ್ಲ, ಡೆಫಿನೆಟ್ಲಿ ನಾನೊಂದು ಒಂದಷ್ಟು ಬದಲಾವಣೆಗಳು ನಮ್ಮಲ್ಲಿ ಆಗಿದೆ ಸರ್. ಒಂದು ತಾಳ್ಮೆ ತೊಗೊಂಡ್ವಿ. ಆಮೇಲೆ ಮುಂಚೆ ನಾನು ನೋಡಿ ಯಾವುದಾದ್ರು ವಿಚಾರ ಬಂದಾಗ ಯಾರಾದರೂ ನನ್ನ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದಾಗ ಅಥವಾ ಕೆಟ್ಟದಾಗಿ ಮಾತಾಡಿದಾಗೋ ಅಥವಾ ನನ್ನ ವೈಯಕ್ತಿಕ ವಿಚಾರ ಮಾಡಿದಾಗೂ ನಾನು ರಿಯಾಕ್ಟ್ ಮಾಡ್ತಾಯಿದ್ದೆ. ನಾನು ರಿಯಾಕ್ಟ್ ಮಾಡದೆ ಬಿಟ್ಬಿಟ್ಟಿದ್ದೀನಿ ಸರ್. ಈಗ ಐ ವಿಲ್ ಓನ್ಲಿ ರೆಸ್ಪಾಂಡ್ ವೆನ್ ಇಟ್ ಈಸ್ ರಿಕ್ವೈರ್ಡ್. ಈಗ ನೋಡಿ, ನಾವು ಮುಂಚೆ ಯಾರಾದರೂ ನನಗೆ ಟೀಕೆ ಟಿಪ್ಪಣಿ ಮಾಡಿ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾಯಿದ್ದೆ. ನಾಗರಾಜ್ ಕುಡ್ಪಲ್ಲಿ ಅಂತ ಒಬ್ಬ ವಕೀಲ ಅಂದ್ಕೊತೀನಿ, ತುಂಬ ಅಸಹ್ಯವಾಗಿ ಕೆಟ್ಟದಾಗಿ ಏನೇನೋ ನನಗೆ ಗೊತ್ತಿಲ್ಲ, ನಾನು ಆ ವ್ಯಕ್ತಿ ಬಗ್ಗೆ ನಾನು ಮಾಡೋಕ್ಕೆ ಹೋಗಲ್ಲ. ಆದರೂ ಕೂಡ ಬಿಗ್ ಬಾಸ್ ಜಗದೀಶ್ ಬಗ್ಗೆ ಮಾಡಿದೆ ಜನ ನೋಡ್ತಾರೆ ಅಂತ ಒಂದಷ್ಟು ವೀಡಿಯೋಗಳನ್ನು ಕೆಟ್ಟದಾಗಿ ಮಾಡಾಕ್ತಾನೆ. ಒಬ್ಬ ವಕೀಲನಾಗಿ, ಒಬ್ಬ ವಯಸ್ಸಾಗಿರೋ ಮುದುಕ ಅಂದ್ಕೊತೀನಿ, 70 ವರ್ಷ ಆಗಿದೆ ಮುದುಕನೇ ಅವನು, ಏನೇನೋ ಮಾತಾಡ್ತಾನೆ. ಅದನ್ನು ಹೇಳ್ತಾರಲ್ಲ, ವಯಸ್ಸಾದಾಗ ಅರಳೋ ಮರಳೋ ಅಂತಂದರೆ ಏನಂದರೆ ಅದು ಮೈಂಡು ಕಂಟ್ರೋಲಲ್ಲಿರಲ್ಲ. ಸೊ ಹಂಗಾಗಿ ಮಾತಾಡ್ತಾನೆ. ಮುಂಚೆ ಆಗಿದ್ದರೆ ನಾನು ಮಾತಾಡ್ತಾ ಇದ್ದೆ, ಈಗ ಅದನ್ನೆಲ್ಲ ಮಾತಾಡೋದು ಬಿಟ್ಬಿಟ್ಟಿದ್ದೀನಿ ಸರ್. ಆಮೇಲೆ ಈ ಸ್ವಲ್ಪ ಸಂಘಜೀವಿ ಆಗಿದ್ದೀನಿ. ಈ ಸುದೀಪ್ ಅವ್ರ ಜೊತೆ ಸಂಪರ್ಕ ಬಂತು, ಅವ್ರ ಟೀಮ್ ಜೊತೆ ಸಂಪರ್ಕ ಬಂತು. ಅವ್ರನ್ನೆಲ್ಲ ನೋಡಿದಾಗ ತುಂಬ ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ ಅಂತಂದರೆ ಸರ್ ಅವರು ತುಂಬ ಪೇಷನ್ಸ್ನ ಕಲ್ತ್ಕೊಂಡಿದ್ದಾರೆ. ಎಲ್ಲದಕ್ಕೂ ಸುದೀಪ್ ಅಷ್ಟು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಮಾಡ್ಕೊಂಡು ಹೋಗಿ ನಾನು ನಿಮ್ಮ ಥರ ಅಲ್ಲ ಅಂತ ಸುದೀಪ್ ಹೇಳ್ತಾರೆ. ಸೊ ಸ್ವಲ್ಪ ಆ ಥರ ವ್ಯಕ್ತಿತ್ವಗಳನ್ನು ನಾವು ಕೂಡ ಐ ಥಿಂಕ್ ಬೆಳೆಸ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಸರ್. ಈಗ ಶೋ ಮಿ ಯುವರ್ ಫ್ರೆಂಡ್ಸ್ ಐ ವಿಲ್ ಟೆಲ್ ವಾಟ್ ಯು ಆರ್ ಅಂತಂದರೆ, ನಿಮ್ಮ ಸ್ನೇಹಿತರು ನೋಡಿದ್ರೆ ನಿಮ್ಮ ಯೋಗ್ಯತೆ ಹೇಳ್ಬೋದಂತೆ. ಈಗ ನಮ್ಮ ಸಂಘ ಬೇರೆ ಬೇರೆ ಥರ ಲೆವೆಲ್ಗೆ ಹೋಗ್ತಾ ಇದೆ, ಗೊತ್ತಿಲ್ದಿರೇನೋ. ಸೊ ಅಟ್ಲೀಸ್ಟ್ ನಮಗೆಲ್ಲ ಅಂದರೂ ಅವ್ರಿಗೋಸ್ಕರನಾದರೂ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಬೇಕಾಗಿದೆ ಸರ್. ಆಗ್ತಾಯಿದೆ ಸರ್, ತುಂಬ ದೊಡ್ಡ ಬದಲಾವಣೆ ಮಾಡ್ಕೊಂಡಿದ್ದೀನಿ ಸರ್. ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಅವರ ಒಂದು ವ್ಯಕ್ತಿತ್ವ ಹೊರಗಡೆ ಇದ್ದಿದ್ದಕ್ಕೂ ಒಳಗಡೆ ಇದ್ದಿದ್ದಕ್ಕೂ ಸೇಮಾ? ಸರ್ ಸೇಮ್ ಸರ್. ನನ್ನ ಹೆಂಡ್ತಿಂಗೆ ಕೇಳಿಬೇಕಾರೆ ನನ್ನ ಹೆಂಡ್ತಿ ಮಾಧ್ಯಮಕ್ಕೆ ಹೇಳ್ತಾ ಇದ್ಲು, ಬಿಗ್ ಬಾಸಲ್ಲಿ ಹೆಂಗಿರ್ತಾರೆ ಮನೇಲೂ ಹಂಗಿರ್ತಾರೆ, ಮನೇನೂ ಒಂಥರ ಬಿಗ್ ಬಾಸ್ ಅಂತ ಇದ್ಲು. ಸರ್ ನಾನು ಎಲ್ಲಿ ಚೇಂಜಸ್ ಆಗಿಲ್ಲ, ಅದೇ ಇಷ್ಟ ಆಗಿದೆ ಜನಕ್ಕೆ. ಸರ್ ನಾನು ಎಲ್ಲೂ ಕೂಡ ನಾನು ಮ್ಯಾನಿಪ್ಯುಲೇಟ್ ಮಾಡೋದು, ಮುಖವಾಡ ಹಾಕೋಣದು ಏನೂ ಮಾಡಿಲ್ಲ. ಈಗ ನೋಡಿ, ನನಗೆ ಗೊತ್ತಿತ್ತು ನಾನು ಬೇಕಾದ್ರೆ ಸುಳ್ಳು ಹೇಳ್ಬೋದಾಗಿತ್ತು, ನಾನು ಅಂದೇ ಇಲ್ಲ ಅಂತ ಸುಳ್ಳು ಹೇಳ್ಬೋದಾಗಿತ್ತು. ಇನ್ನೊಂದು ವಾರ ಮುಂದಕ್ಕೆ ಹೋಗಿರೋದು, ಅವ್ರು ವೆರಿಫೈ ಮಾಡಿ ಅದು ಇದು ಮಾಡೋಕ್ಕೆ ಒಂದು ವಾರ ಮುಂದೋಗಿರೋದು. ಸರ್ ನನಗೆ ಆ ಆಸೆ ಇರಲಿಲ್ಲ. ಬಿಕಾಸ್ ವೆನ್ ಐ ಆಮ್ ರಾಂಗ್. ನಾನು ತಪ್ಪನ್ನು ಒಪ್ಕೊಂಡೆ, ಅದಕ್ಕೆ ಶಿಕ್ಷೆ ಆಗಿ ಹೊರಗಡೆ ಹೋಗುವಂಥದ್ರು. ಸರ್ ನಾನು ನ್ಯಾಚುರಲಾಗಿ ವಾಕೌಟ್ ಮಾಡ್ಕೊಂಡು ಆಚೆ ಕಡೆ ಬಂದೇ ಹೊರತು ನಾನು ಎಲ್ಲೂ ಕೂಡ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಮ್ಮ ಐಶ್ವರ್ಯ ಥರ ಕಣ್ಣಲ್ಲಿ ನೀರು ಹಾಕೋದು, ನಮ್ಮ ಇವನ ಥರ ಯಾರೋ ನಮ್ಮ ಮಂಗಳೂರು ಹುಡುಗ ಅವನ ಥರ ಕಣ್ಣಲ್ಲಿ ನೀರು ಹಾಕೋದು ಸರ್ ಖಂಡಿತ ನಂಗೆ ಬೇಜಾರಿಲ್ಲ. ಸರ್ ನನಗೆ 15 ದಿವಸ ಆದರೂ ನಾನು ಒಬ್ಬ ಕಿಂಗ್ ಥರ ಇದ್ದೆ ಸರ್. ಅಲ್ಲಿ ನನಗೆ ಕಿಂಗ್ಶಿಪ್ ಇದೆ ಸರ್. ಬಿಗ್ ಬಾಸ್ದು ಕಿಂಗ್ಶಿಪ್ ಇದೆಯಲ್ಲ ಸರ್, ಅದು ನನಗೆ ನಿಜವಾಗ್ಲೂ ಇದೆ. ನಾನು ಖಂಡಿತವಾಗಿ ನನಗೆ ಬೇಜಾರಿಲ್ಲ, ತುಂಬ ಖುಷಿ ಇದೆ ಸರ್. ಇವಾಗಲೂ ಅಷ್ಟೇ ಅವ್ರು ನೋಡಿ ತುಂಬ ಖುಷಿ ಬಿಡ್ತೀನಿ, ಬಿಡಪ್ಪ ಯಾರೋ ಒಬ್ರಿಗೆ ಹೇಳಿ ಅಂತ. ಸೊ ಐ ಆಮ್ ಲೈಕ್ ದಟ್ ಸರ್. ಸರ್ ಈಗ ಬಿಗ್ ಬಾಸಲ್ಲಿ ಈಗ ಉಳಿದಿರೋರೊಬ್ಬರು ಹೆಸರು ಹೇಳ್ತಾ ಹೋಗ್ತೀನಿ ನಾನು, ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಚಿಕ್ಕದಾಗಿ ಹೇಳ್ತಾ ಹೋಗಿ ಸರ್? ಮೊದಲೇ ಉಗ್ರಂ ಮಂಜು. ಸೊ ಉಗ್ರಂ ಮಂಜು ಒಬ್ಬ ರಿಯಲ್ ವಿಲನ್ ಸರ್. ಒಬ್ಬ ಅದ್ಭುತವಾದಂಥ ನಟ. ಸ್ವಲ್ಪ ವೀಕ್ ಆಗಿಬಿಡ್ತಾನೆ. ಮೊನ್ನೆವರೆಗೂ ಐ ಥಿಂಕ್ ಗೌತಮಿ ಇದ್ಲು, ಒಂದು ಪಾರ್ಟ್ನರ್ಶಿಪ್ ಇತ್ತು, ಸ್ಟ್ರಾಂಗ್ ಆಗಿದ್ದರು. ಅವ್ರಿಗೆ ಒಂದು ಒಳ್ಳೆ ಪಾರ್ಟ್ನರ್ ಇರಬೇಕು ಸರ್. ನಾನಿರೋವರೆಗೂ ನಾನು ಒಳ್ಳೆ ಅವ್ರಿಗೆ ಒಂದು ಹೀರೋ ವಿಲನ್ ಥರ ಇಬ್ಬರು ಚೆನ್ನಾಗಿ ಆಡ್ತಾಯಿದ್ವಿ. ಐ ಥಿಂಕ್ ಅವ್ರಿಗೆ ಒಂದು 4-5 ಜನ ಇದ್ದರೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಒಳ್ಳೆ ವ್ಯಕ್ತಿ ಸರ್. ಎಲ್ಲರಲ್ಲೂ ಸಣ್ಣ ಪುಟ್ಟ ಲೋಪ ಇದ್ದೇ ಇರ್ತದೆ, ಮಂಜುನಲ್ಲೂ ಇದೆ. ಅದರ್ವೈಸ್ ಈಸ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಸರ್. ಮೋಕ್ಷಿತಾ ಪೈ ವೇಸ್ಟ್ ಬಾಡಿ ಸರ್. ಅದು ಏನು ಪ್ರಯೋಜನ ಇಲ್ಲ. ನನಗೆ ಗೊತ್ತಿಲ್ಲ ಫೈನಲ್ವರೆಗೂ ಹೆಂಗೆ ಮಾಡ್ಕೊಂಡಿದ್ದಾರೆ ಆಕೆನ ಅಂತ. ಏನೂ ಮಾಡ್ದಿರಾನೆ ಫೈನಲ್ಗೆ ಬಂದಿರೋ ಅಂಥ ವ್ಯಕ್ತಿ ಅಂತಂದರೆ ಮೋಕ್ಷಿತಾ ಪೈ ಸರ್. ಭವ್ಯ ಗೌಡ ಬಾಯಿ ಒಂಥರ ಬಚ್ಚಲಿದ್ದಂಗೆ ಸರ್. ಅದಕ್ಕೆ ಏನೋ ದೇವರು ಒಂದು ಸ್ವಲ್ಪ ಲಕ್ಷಣ ಕೊಟ್ಟವನೇ. ಆ ಹೆಸ್ರಿಗೆ ತಕ್ಕಂಗೆ ಒಂದು ಗೌಡ ಅಂತ ಬೇರೆ ಐತೆ, ಗೊತ್ತಿಲ್ಲ ಸರ್ ಏನೇನು ವರ್ಕೌಟ್ ಆಗ್ತಾ ಇದೆ ಅಂತ. ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಆಕೆ ಬಗ್ಗೆ ನೋಡಿದಾಗ ಜನರಿಗೆ ಅಂಥ ಒಳ್ಳೆ ಅಭಿಪ್ರಾಯ ಇಲ್ಲ ಸರ್. ತ್ರಿವಿಕ್ರಮ್
ಕಪ್ ಗೆಲ್ಲಬೇಕು ಅಂತ ಸಾಕಷ್ಟು ಸಾಹಸಗಳನ್ನ ಮಾಡ್ಕೊಂಡು ಫೈನಲ್ವರೆಗೂ ಬಂದವನೇ ಸರ್. ಕಪ್ ಸಿಗುತ್ತೋ ಚಿಪ್ ಸಿಗುತ್ತೋ ಕಾದು ನೋಡ್ಬೇಕು ಸರ್. ರಜತ್ ರಜತ್ ಸರ್ ಇದರಲ್ಲೇನೋ ಐ ಥಿಂಕ್ ವೈಲ್ಡ್ ಕಾರ್ಡ್ ಎಂಟ್ರಿ ಆದರೂ ಕೂಡ ಯಾವುದೇ ಕಾರ್ನರಲ್ಲಿ ಕಡಿಮೆ ಇಲ್ಲ ಅಂತ ತೋರಿಸಿದ್ದಾನೆ ಸರ್. ನಿಜವಾಗ್ಲೂ ಒಂದು ಕಪ್ ಗೆಲ್ಲುವಂಥ ವ್ಯಕ್ತಿತ್ವ ಸರ್. ಬಟ್ ಕಾದು ನೋಡ್ಬೇಕು ಸರ್ ಏನಾಗುತ್ತೆ. ಹನುಮಂತು ಉತ್ತರ ಕರ್ನಾಟಕದ ಮುತ್ತು ಸರ್. ಅದೊಂಥರ ಪಾಪ ಮೊನ್ನೆ ಸುದೀಪ್ ಹೇಳ್ತಾ ಇದ್ದ ಸರ್, ಅವ್ನು ಕೆಲವೇ ಅಂಗಿಗಳವೆ ಸಾರ್ ಒಕ್ಕಬೇಕು ಅಂತ. ಅವನ ಭಾಷೆ, ಅವನು ಮಾತಾಡೋ ಮಾತು ನಿಜವಾಗ್ಲೂ ಇಲ್ಲಿ ಟಚ್ ಆಗುತ್ತೆ ಸರ್. ಇಲ್ಲಿ ಕೆಲವೊಂದು ಟೈಮು ನಮಗೆ ಒಂಥರ ಅವನ ಬಗ್ಗೆ ತುಂಬ ಕನಿಕರ ಬಂದ್ಬಿಡ್ತದೆ ಕೆಲವೊಂದು ಟೈಮು. ನಾನು ಅಷ್ಟೇ ಅವನ ಭಾಷೆ ನೋಡಿದಾಗ ನನಗೆ ಒಂಥರ ಇಟ್ ಟಚಸ್ ದ ಹಾರ್ಟ್. ಒಂದು ಅದ್ಭುತವಾದಂಥ ಉತ್ತರ ಕರ್ನಾಟಕದ ಮುತ್ತು ಸರ್. ಅದು ಬೆಳೆಸಬೇಕಾದ್ದು, ಬೆಳಿಲಿಕ್ಕೆ ಬಿಡಬೇಕಾದ್ದು, ಕೈಗೆ ಸಪೋರ್ಟ್ ಕೊಡಬೇಕಾದ್ದು ಬಿಗ್ ಬಾಸ್ ಕೆಲಸ ಸರ್. ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಇನ್ನೇನು ಬಿಗ್ ಬಾಸ್ ಫಿನಾಲೆಗೆ ನಿಮ್ಮನ್ನು ಕೂಡ ಇನ್ವೈಟ್ ಮಾಡಿರ್ತಾರೆ, ನೀವು ಕೂಡ ಹೋಗ್ತೀರಾ. ಅಲ್ಲಿ ಎಲ್ಲರೂ ಕೂಡ ಸಿಗ್ತಾರೆ ನಿಮಗೆ. ನಿಮ್ಮ ಒಂದು ಫೇವ್ರೇಟ್ ಪರ್ಸನ್ನ ನೀವು ಮೀಟ್ ಮಾಡಿ ನಾನು ಮಾತಾಡಿಸ್ತೀನಿ, ನನ್ನ ಒಂದು ಫೀಲಿಂಗ್ಸ್ನ ಹಂಚ್ಕೊತೀನಿ ಅನ್ನೋದಾದರೆ ಯಾರು? ಡೆಫಿನೆಟ್ಲಿ ಸರ್ ಮಂಜು ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಸರ್. ಬಟ್ ಈ ತ್ರಿವಿಕ್ರಮ್ ಆವಕ್ಕೆ ಹಾಕ್ಕೊಟ್ಟು ಒಂದು ಸ್ವಲ್ಪ ಇದು ಮಾಡ್ತಾನೆ. ಅದರ್ವೈಸ್ ಮಂಜು ಈಸ್ ಎ ಗುಡ್ ಮ್ಯಾನ್. ಹನುಮಂತು ಕೂಡ ಒಳ್ಳೆ ಹುಡುಗ ಸರ್. ರಜತ್, ಹನುಮಂತು, ಮಂಜು ನಮ್ಮ ವ್ಯಕ್ತಿಗೆ ಸೀಮಿತವಾದಂಥವ್ರು. ತ್ರಿವಿಕ್ರಮ್ ಆವತ್ತು ಕೂಡ ಒಂಥರ ಒಂದು ಗೋಡೆಯನ್ನು ಕಟ್ಕೊಂಡೆ. ಯಾಕಂದರೆ ತ್ರಿವಿಕ್ರಮ್ಗೆ ನಾನು ಒಳ್ಳೆ ಕಾಂಪಿಟೇಟರ್ ಅಂತ ಗೊತ್ತಿತ್ತು. ಜಗದೀಶ್ ಅವ್ರನ್ನ ಹೊರಗಡೆ ಹಾಕಬೇಕು ಅಂತಲೇ ಅವನೊಂದು ದೊಡ್ಡ ಷಡ್ಯಂತ್ರ ಮಾಡಿದ್ದ. ಸೊ ಈಸ್ ಸಕ್ಸಸ್ಫುಲ್. ಬಟ್ ಈಗ ಹೊರಗಡೆ ಹೋದಾಗ ಎಲ್ಲನೂ ಮಾತಾಡಿಸ್ತೀನಿ ಸರ್. ಆ ಥರ ನನ್ನ ಮನೆ ಇವ್ರು ಮಾಡಿದರು, ನನಗೆ ಚೈತ್ರ ಮಾಡಿದರು, ಹೆಂಗಿದ್ದೀರಾ ಜಗದೀಶ್ ಅವರೇ ಅಂತ. ಏನು ಬೇಜಾರು ಮಾಡ್ಕ, ಬಿಡಮ್ಮ ಅಲ್ಲಿ ಒಳಗಡೆ ಆಗಿದೆ, ಯಾಕೆ ತಲೆ ಕೆಡ್ಸ್ಕೊಂತೀಯ, ಬೆಂಗಳೂರಿಗೆ ಬಂದರೆ ಹೇಳು ಸಿಗೋಣ ಅಂತಂದೆ ಚೈತ್ರನ. ಈಗ ನಮ್ಮ ಇವನು ಅಷ್ಟೇ ಗೋಲ್ಡು ಸಿಕ್ಕಿದ್ದ ಮೊನ್ನೆ ಸರ್. ನಮಗೇನು ಆ ಥರ ಇಲ್ಲ ಸರ್. ಅದು ಎಂಟರ್ಟೈನ್ಮೆಂಟು ಸರ್. ಎಂಟರ್ಟೈನ್ಮೆಂಟ್ ಆಗಿರಲಿ ಅಲ್ಲಿ ಸರ್. ನಮಗೆ ಅದೆಲ್ಲ ಒಂದು ಪ್ಲ್ಯಾಟ್ಫಾರ್ಮು ನಮ್ಮನ್ನೆಲ್ಲ ಸಿಗಲಿಕ್ಕೆ. ಚೈತ್ರ ನಮ್ಮ ಮನೆ ಹೆಣ್ಮಗಳಿದ್ದಂಗೆ. ಚೈತ್ರ ತಂಗಿಂದ್ರೆಲ್ಲ ಕೇಳ್ತಾರಂತೆ, ಜಗಳಂಗೆ ಆ ಥರ ಅನ್ಬಾರ್ದಾಗಿತ್ತು ಅಂದೆ. ಬಿಡು ಸಾಕು, ನಮ್ಮ ನಿನ್ನ ಸಿಸ್ಟರ್ಗಳು ಹೇಳಿದ್ರಲ್ಲ, ಅವ್ರು ನನ್ನ ಸಿಸ್ಟರ್ದಾಗಿದ್ದಂಗೆ ಹೇಳಿ ಸರ್. ಸರ್ ಕೆಟ್ಟದನ್ನ ಅಲ್ಲೇ ಬಿಡಬೇಕು ಸರ್. ನಾವು ಅದನ್ನು ಕ್ಯಾರಿ ಮಾಡ್ಕೊಂಡ್ರೆ ನಮ್ಮ ಎದೆಗೆ ಬರ್ಡನ್ ಆಗುತ್ತೆ ಸರ್. ಎಲ್ಲರೂ ನಮ್ಮ ಫೇವ್ರೇಟೇ. ಆದರೆ ಕೆಲವರು ತುಂಬ ಹತ್ತಿರವಾಗಿರ್ತಾರೆ, ಅಥವಾ ನಾವು ಅವ್ರಿಗೆ ಹತ್ತಿರವಾಗಿರ್ತೀವಿ. ಹನುಮಂತನ ನೋಡಿಲ್ಲ, ಬಟ್ ಆದರೂ ಹತ್ತಿರವಾಗಿದ್ದಾನೆ. ರಜತ್ನ ನೋಡಿಲ್ಲ, ಆದರೂ ನಾನು ನಮ್ಮ ಮಂಜು ಐ ಥಿಂಕ್ ತುಂಬ ಆತ್ಮೀಯ ಸರ್. ವಿಲನ್ ಆದರೂ ಕೂಡ ಎ ಗುಡ್ ವಿಲನ್ ಇನ್ ಮೈ ಲೈಫ್. ಜಗದೀಶ್ ಅವರು ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಟಿ ವಿಯಲ್ಲಿ ಅವ್ರನ್ನ ನೋಡ್ಬೋದು. ಅವರ ಅಭಿಮಾನಿಗಳು ಅವ್ರನ್ನ ನಿಮ್ಮನ್ನು ನೋಡ್ಬೋದು. ಈಗ ಕೊನೆಯದಾಗಿ ಸರ್, ನಿಮ್ಮ ಒಂದು ಮುಂದಿನ ಪಯಣ ಆಗಿರ್ಬೋದು, ಮತ್ತು ಈಗ ಸುದೀಪ್ ಅವರೇ ಹೇಳಿರೋ ಥರ ಅವ್ರು ಇದ್ರ ಒಂದು ಲಾಸ್ಟ್ ಹೋಸ್ಟ್ ಅಂತ ಹೇಳ್ತಿದ್ದಾರೆ ಈ ಒಂದು ಬಿಗ್ ಬಾಸ್ ಬಗ್ಗೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? ವಿ ಮಿಸ್ ಸುದೀಪ್ ಸರ್. ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೊತೀವಿ. ಆ ಕಾರ್ಯಕ್ರಮದಲ್ಲಿ ಅವ್ರ ಒಂಥರ ಅಡ್ಜಸ್ಟ್ಮೆಂಟ್ ಆಗಿಬಿಡಿದೆ. ಬಟ್ ಸುದೀಪನ್ನು ರೀಪ್ಲೇಸ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ. ಸುದೀಪ್ ಏನೋ ರಿಟೈರ್ಮೆಂಟ್ ಅನೌನ್ಸ್ ಮಾಡೋದು ಬೇರೆ ವಿಚಾರ, ಬಟ್ ರೀಪ್ಲೇಸ್ಮೆಂಟ್ ಯಾರು? ದಟ್ಸ್ ಅ ಬಿಗ್ಗೆಸ್ಟ್ ಕ್ವಶನ್ನು. ಯಾಕಂದರೆ ಅದು ತುಂಬ ದೊಡ್ಡ ವ್ಯಕ್ತಿತ್ವ. ಕರ್ನಾಟಕದ ಶಾರುಖ್ ಖಾನ್, ಅದು ಕನ್ನಡಿಗರ ಶಾರುಖ್ ಖಾನ್. ಅದು ಹೈಟು, ಪರ್ಸ್ನಾಲಿಟಿ, ಮಾತು, ಫೈರು, ಮತ್ತು ಎನರ್ಜಿ, ಮತ್ತು ದುಃಖದಲ್ಲಿದ್ದಾಗ ಜವಾಬ್ದಾರಿನ ಮರಿದಿರೋವಂಥ ಕ್ಯಾರೆಕ್ಟರ್ ಅದು. ತಾಯಿ ಸತ್ತಾಗ ಕಾರ್ಯಕ್ರಮ ನಡೆಸ್ಕೊಟ್ರಲ್ಲ ಸರ್, ಎಲ್ಲರ ಕೈಲೋದು ನಾನಿದ್ರು ಮಾಡೋಕ್ಕಾಗ್ತಿರಲ್ಲ ಸರ್. ಕಾರ್ಯಕ್ರಮ ಬೇಡ ಹೋಗ ಬಂದ್ಬಿಡ್ತಾ ಇದ್ದೆ. ಬಟ್ ಆ ವ್ಯಕ್ತಿನಲ್ಲಿ ತುಂಬ ದೊಡ್ಡ ಜವಾಬ್ದಾರಿ ಇದೆ ಸರ್. ಸೊ ಅವ್ರನ್ನ ರೀಪ್ಲೇಸ್ಮೆಂಟೇ ದೊಡ್ಡ ಕ್ವಶನ್ನು ಸರ್. ಮತ್ತು ಹೈಟ್ ಹೆಂಗಿದೆ ಸರ್, ಒಳ್ಳೆ ಬಚ್ಚನ್ ಇದ್ದಂಗಿದ್ದಾರೆ. ರೆಡಿ ಕ್ಯಾಮ್ರಾ ತುಂಬೋಗ್ತಾರೆ ಸರ್. ಆ ಫ್ರೇಮ್ ತುಂಬೋಗಿರ್ತಾರೆ. ಹೆಚ್ಚು ಕಮ್ಮಿ ಮೇಲೆ ಒಂದು ಅರ್ಧ ಅಡಿ ಬಿಟ್ಟು ಕ್ಯಾಮ್ರಾ ಶೂಟ್ ಮಾಡ್ಕೊತಾರೆ. 6 ಅಡಿ ಸರ್. 6 ಅಡಿ ಇರುವಂಥ ವ್ಯಕ್ತಿ ಯಾರಿದ್ದಾರೆ ಈ ಏಜಲ್ಲಿ? ಬಾಡಿಯ ಮೇಂಟೈನ್ ಮಾಡಿದಾರಲ್ಲ ಸರ್, ಇಟ್ಸ್ ಗ್ರೇಟ್ ಅದು. ಮತ್ತು ಪ್ರತಿಯೊಂದೂ ಮಾತಿದೆಯಲ್ಲ ಸರ್, ಅಲ್ಲಿ ಪಂಚಾಯತಿ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ನಾನು ಶೂಟ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ, ಹೋಲ್ ಡೇ ವಿ ಯೂಸ್ ಟು ಶೂಟು ಸರ್. ನಮ್ಮ ಕೈಯಲ್ಲಿ ಕೂತ್ಕೊಳಕ್ಕಾಗ್ತಿರಲಿಲ್ಲ, ನಿಂತ್ಕೊಂಡು ಪಂಚಾಯತಿ ಮಾಡೋರು. ನಾನೇ ಯಾವಾಗಲೂ ಸುದೀಪ್ ಅಂದ್ಕೊಂಡು ಈ ಸುದೀಪ್ಗೆ ಎನರ್ಜಿಲಿಂದ ಬರ್ತದೆ ಅಂತ. ಪಾಸಿಬಲಿ ಅವ್ರ ಏಜು, ಎಕ್ಸ್ಪೀರಿಯನ್ಸು ಎಲ್ಲ ಮ್ಯಾಟರ್ಸ್ ಎಸ್ ನೋಡ್ಸು. ಸೊ ಐ ಥಿಂಕ್ ಮುಂದಿನ ದಿನಗಳಲ್ಲಿ ಇನ್ನೊಬ್ಬ ಐ ಥಿಂಕ್ ಸುದೀಪನ್ನು ಆ ಜಾಗದಲ್ಲಿ ನೋಡಲಿಕ್ಕೆ, ಅದನ್ನು ನಾವು ರಿಸೀವ್ ಮಾಡ್ಕೊಳ್ಳೋದು ದೊಡ್ಡ ಇಂಪಾರ್ಟೆಂಟ್ ಸರ್. ಈಗ ಆ ಜಾಗದಲ್ಲಿ ಸುದೀಪ್ ಬಿಟ್ಟು ಬೇರೆ ಯಾರು ರಿಸೀವ್ ಮಾಡ್ಕೊಬೇಕು ಅಂದರೆ ಯಾರದು? ಅವರು ಸುದೀಪ್ಗಿಂತ ಸ್ಟ್ರಾಂಗ್ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಸರ್. ಅಂದರೆ ವೀಕೆಂಡ್ ಅಂತ ಬಂದಾಗ ಸುದೀಪ್ ಅವ್ರು ಬಂದು ಬರೀ ಒಂದೇ ರೀತಿಯಲ್ಲಿ ದಾಟಿ ಇರಲ್ಲ ಅವ್ರದ್ದು. ಅಂದರೆ ಮೋಟಿವೇಶನ್ ಮಾಡೋದಾಗಿರ್ಬೋದು, ಅಥವಾ ಗದರಿಸಿ ಹೇಳೋದು, ಬೈದು ಹೇಳೋದು, ಒಳ್ಳೆ ರೀತಿಯಲ್ಲಿ ತಿಳುವಳಿಕೆ ಹೇಳೋದು, ಎಲ್ಲ ರೀತಿಯ ಆಯಾಮದಲ್ಲೂ ಕೂಡ ಅವರು ಸ್ಪರ್ಧಿಗಳಿಗೆ ಹೇಳ್ತಾ ಇದ್ದು. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಡೆಫಿನೆಟ್ಲಿ ಸರ್. ಈಗ ನಮ್ಮ ಹೊರಗಡೆ ನಡೆಯೋದು ಏನೂ ಗೊತ್ತಾಗಲ್ಲ ಸರ್. ಸುದೀಪ್ ಈಸ್ ಎ ಸ್ಪೀಕರ್ ಆಫ್ ಪಬ್ಲಿಕ್ ಏನು ಮಾಡಿರ್ತಾರೋ ಅದನ್ನು ಸುದೀಪ್ ಏನು ಮಾಡ್ತಾರೆ,
ತಮ್ಮದೇ ಆದಂಥ ಶೈಲಿನಲ್ಲಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ನಾವು ಎಚ್ಚರಿಕೆಯಿಂದ ಅದನ್ನು ರಿಸೀವ್ ಮಾಡ್ಕೊಬೇಕು. ಸರ್ ನಮಗೆ ಪಬ್ಲಿಕ್ದು ವೈಬ್ರೇಷನ್ಸು ಸುದೀಪ್ ಅವರ ಚರ್ಚೆಯಲ್ಲಿ ಗೊತ್ತಾಗ್ಬಿಡುತ್ತೆ ಸರ್. ಅದನ್ನು ಚರ್ಚೆ ಅನ್ಕೊಳಕ್ಕೆ ಹೋಗ್ಬಾರ್ದು. ಪಬ್ಲಿಕ್ ಏನೋ ಅಂದವ್ರೆ, ಅದರ ಮೇಲೆ ಸುದೀಪ್ ಅವ್ರು ಪ್ರಶ್ನೆ ಕೇಳ್ತಾವ್ರೆ ಅಥವಾ ವಿವರಣೆ ಕೇಳ್ತಾವ್ರೆ ಅಥವಾ ಹೇಳ್ತಾ ಇದ್ದಾರೆ ಸರ್. ಅಷ್ಟು ಅರ್ಥ ಆಗಿಬಿಟ್ರೆ ಬಿಗ್ ಬಾಸನ್ನು ಆರಾಮಾಗಿ ವಿನ್ ಆಗ್ತೀರ ಸರ್ ನೀವು. ಐ ಥಿಂಕ್ ಕಾಮಿಡಿಯಾಗೂ ಇರ್ತಾರೆ ಡೆಫಿನೆಟ್ಲಿ ಸರ್. ಅದು ನವರಸಗಳಿದ್ರೇ ಸರ್. ಅಲ್ಲಿ ನಾವು ಯಾವಾಗಲೂ ಕಾಮಿಡಿ ಇದು ಚೆನ್ನಾಗಿರಲ್ಲ, ಕೋಪ ಮಾಡ್ಕೊಂಡ್ರು ಚೆನ್ನಾಗಿರಲ್ಲ, ಯಾವಾಗಲೂ ಪ್ರಶ್ನೆ ಮಾಡೋದು ಚೆನ್ನಾಗಿರಲ್ಲ ಸರ್. ಈ ನೋಸ್ ಹೌ ಟು ಹೋಸ್ಟ್ ಬಿಗ್ ಬಾಸ್. ಈಗ ಒಂದು ನಿಮಗೆ ಮಸಾಲೆ ದೋಸೆ ಮಾಡಬೇಕು ಅಂದರೆ ಎಕ್ಸ್ಪರ್ಟು ಸರ್ ಅವರು. ಬಿಗ್ ಬಾಸಲ್ಲಿ ಹೋಸ್ಟಿಂಗಲ್ಲಿ ಎಕ್ಸ್ಪರ್ಟು. ಅದನ್ನೇ ನಾನು ಹೇಳ್ತಾ ಇದ್ನಲ್ಲ, ರಿಟೈರ್ಮೆಂಟ್ ಆಗೋದು ಒಂಥರ ಬೇಜಾರಾಗ್ತಾ ಇದೆ, ಯಾಕಂದರೆ ವಿ ಮಿಸ್ ಸುದೀಪ್ ಆ್ಯಂಡ್ ಬಿಗ್ ಬಾಸ್. ಆದರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಇದೆಯಲ್ಲ, ದಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಸ್ ಆಫ್ ನೌ ಸರ್. ನಿಮ್ಮ ಪ್ರಕಾರ ಒಂದು ವೇಳೆ ಇವ್ರು ಬಂದರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ನೆಕ್ಸ್ಟ್ ಬಿಗ್ ಬಾಸ್ಗೆ ಹೋಸ್ಟ್ ಆಗಿ ಸರ್ ನನಗೆ ಯಾರೂ ಆ ಥರ ವ್ಯಕ್ತಿತ್ವ ಕಾಣಿಸ್ತಲ್ಲ ಸರ್. ಎಷ್ಟು ಜನ ವೀಕೆಂಡ್ ವಿತ್ ರಮೇಶ್ ಅಂದರು, ಐ ಡೋಂಟ್ ಥಿಂಕ್ ಸೊ ಅವರ ಹೈಟು ಮ್ಯಾಚ್ ಆಗುತ್ತೆ ಅದಕ್ಕೆ. ಆಮೇಲೆ ಅದು ವೀಕೆಂಡ್ ವಿತ್ ರಮೇಶೇ ಬೇರೆ, ಬಿಗ್ ಬಾಸೇ ಬೇರೆ ಸರ್. ಆಮೇಲೆ ಕೆಲವೊಂದು ದರ್ಶನ್ ಅಂತಂದರು, ಐ ಡೋಂಟ್ ಥಿಂಕ್ ಸೊ. ದರ್ಶನ್ ಅವ್ರಿಗೆ ಹೈಟು ವೆಯ್ಟ್ ಓಕೆ, ಕೆಪಾಸಿಟಿ ಓಕೆ, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ತಾಳ್ಮೆ ಬೇಕು ಸರ್. ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟ್ ಆಗಬೇಕಾಗತ್ತೆ, ಬ್ರೈನ್ ವರ್ಕ್ ಇರ್ತದೆ, ಬುದ್ಧಿವಂತಿಕೆ ಯೂಸ್ ಮಾಡಬೇಕು. ಹಂಗಂತ ನಾನು ದರ್ಶನ್ಗೆ ಇಲ್ಲ ಅಂತಲ್ಲ ಸರ್, ಅಲ್ಲಿ ಚಾಲೆಂಜಸ್ಸೇ ಬೇರೆ ಇದೆ. ಯು ನೀಡ್ ಟು ಬಿ ವೆರಿ ಬ್ರಿಲಿಯಂಟ್, ಯು ನೀಡ್ ಟು ಬಿ ವೆರಿ ಆ್ಯಕ್ಟಿವ್, ಯು ನೀಡ್ ಟು ಹ್ಯಾವ್ ಲಾಟ್ ಆಫ್ ಎನರ್ಜಿ. ಸೊ ಆ ಥರ ವ್ಯಕ್ತಿತ್ವ ಕನ್ನಡ ಇಂಡಸ್ಟ್ರಿಲಿ ನನಗೆ ಯಾರೂ ಸಿಗ್ತಾಯಿಲ್ಲ ಸರ್. ನನಗಂತೂ ಎಷ್ಟು ಓಕೆ ಸರ್, ಎಷ್ಟು ಓಕೆ, ಒಂದು 90% ಮ್ಯಾಚ್ ಆಗ್ತಾರೆ. ಯಶ್ ಈಸ್ ಓಕೆ, ಬಟ್ ಅವ್ರು ಐ ಡೋಂಟ್ ನೋ ವಾಟ್ ಅಬೌಟ್. ಈಗ ಸರ್ ಯಶ್ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ 1,000 ಕೋಟಿ 1,500 ಕೋಟಿ ಫಿಲಮ್ ಮಾಡೋ ಮಟ್ಟಿಗೆ ಹೋಗ್ಬಿಟ್ಟವ್ರೆ. ಈಗ ಆ ವ್ಯಕ್ತಿತ್ವ ಒಪ್ಕೊಬೇಕಲ್ವಾ? ಸೊ ಇವನ್ ದಟ್ ಈಸ್ ಆಲ್ಸೋ ಬಿಗ್ಗೆಸ್ಟ್ ಕ್ವಶನ್ನು. ಯಶ್ ಐ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್ ಮಾಡ್ಬೋದು ಅಂತ ಅನಿಸುತ್ತೆ ಸರ್. ಬಟ್ ನಿಜವಾಗ ಇನ್ ರಿಯಾಲಿಟಿ ಯಶ್ ಹೆಂಗಿದೆ ಅಂತ ಗೊತ್ತಿಲ್ಲ. ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿದ್ದಾರೆ, ಬಟ್ ಇನ್ ರಿಯಾಲಿಟಿ ಬೇಕಲ್ವ ಸರ್. ಇಲ್ಲಿ ಗದರಿಸ್ಬೇಕು, ಅಷ್ಟು ಜನರ ಮೈಂಡನ್ನು ಕಂಟ್ರೋಲ್ ತಗೊಬೇಕು. ಸುದೀಪ್ ತಗೊಳ್ತಾ ಇದ್ರು. ಕೆಲವೊಂದು ಟೈಮಲ್ಲಿ ಒಂದು ವಿಷಯ ಕೂಡ ಹರಿದಾಡಿತ್ತು. ಹಾಂ ಸರ್, ರಿಷಬ್ ಶೆಟ್ಟಿ ಅವರು ಕೂಡ ಮಾಡ್ಬೋದೇನೋ ಅಂತ. ರಿಷಬ್ ಶೆಟ್ಟಿ ಸೊ ನನಗೇನು ಆ ಥರ ಈಸ್ ಎ ಕಾಂಪಿಟೇಟರ್ ಅಂತ ಅನಿಸ್ತಲ್ಲ ಸರ್. ನನಗೆ ಅಲ್ಲ, ಬೇರೆಯವ್ರಿಗೆ ಅನಿಸಿರ್ಬೋದು ಸರ್. ಈಗ ಅವ್ರ ಫ್ಯಾನ್ಸು ಅವ್ರು ಮಾಡ್ಬೋದು ಅಂದ್ಕೊಂತ. ದರ್ಶನ್ ಫ್ಯಾನ್ಸ್ ಸರ್ ಬಿಗ್ ಬಾಸ್ ಇಸ್ ಎ ಟೋಟ್ಲಿ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್. ಆ ಪ್ಲ್ಯಾಟ್ಫಾರ್ಮೇ ಡಿಫ್ರೆಂಟ್ ಅಂದಾಗ ಓಸ್ಟು ಕೂಡ ಡಿಫ್ರೆಂಟಾಗಿರಬೇಕು ಸರ್. ಜಸ್ಟ್ ಬಿಕಾಸ್ ಯಾವುದೋ ಫಿಲಮಲ್ಲಿ ಹಿಟ್ ಆಗಿಬಿಟ್ಟೆ ಅಂತಂದರೆ ಅಲ್ಲಿ ಬಿಗ್ ಬಾಸಲ್ಲಿ ಫಿಟ್ ಆಗ್ತೀಯ ಅಂತ ಯಾವುದೇ ಗ್ಯಾರಂಟಿ ಇಲ್ಲ ಸರ್. ಅಲ್ಲಿ ಬರೋರು ಎಲ್ಲ ಕೂಡ ಎಕ್ಸ್ಪರ್ಟ್ಸ್ ಇರ್ತಾರೆ. 20 ಜನ ಅಲ್ಲಿ ಹೋಗೋರು ಎಲ್ಲ ಟಾಪರ್ಸು, ಸೋಷಿಯಲ್ ಮೀಡ್ಯಾದಲ್ಲಿ ಗಬ್ಬೆ ಬುರ್ಸಿರೋರು, ಸೋಷಿಯಲ್ ಮೀಡ್ಯಾದಲ್ಲಿ ಹೆಸರು ಮಾಡಿರೋರು, ತಮ್ಮದೇ ಆದಂಥ ದಾಟಿನಲ್ಲಿ ರೀಚ್ ಆಗಿರೋಂಥವ್ರು. ಅಂಥ ವ್ಯಕ್ತಿತ್ವಗಳನ್ನು ಕಂಟ್ರೋಲ್ ತಗೋಬೇಕು ಅಂದರೆ ನೀವು ಅವ್ರಿಗೆ 20 ಜನಕ್ಕಿಂತ ಎಕ್ಸ್ಪರ್ಟ್ ಇರಬೇಕು ಸರ್. ಸೊ ಆ ರೀತಿ ಐ ಥಿಂಕ್ ಐ ಫೀಲ್ ಟು ಸಮ್ ಎಕ್ಸ್ಟೆಂಟ್ ಒಂದು 80 to 90% ಮ್ಯಾಚ್ ಆಗ್ತಾರೆ ಸರ್. ಸ್ಟಿಲ್ ಅವ್ರ ಹೈಟ್ ಕೂಡ ಕಾಂಪಿಟೇಟಿವ್. ನಮ್ಮ ಬಚ್ಚನ್ದು ಹೈಟ್ ಹಿಂಗಿದೆ ನೋಡಿ ಸುದೀಪ್ದು ಸರ್. ಈಗ ಬಚ್ಚನ್ನ ನೋಡ್ಬಿಟ್ಟು ನೀವು ಬೇರೆಯವ್ರನ್ನ ನೋಡ್ಬೇಕಂದ್ರೆ ಇವ್ನು ಹೈಟ್ನಾಗ ಅಷ್ಟು ತುದಿಪ್ತಾರಲ್ಲ ಅಂತಾಗ ನೆಗೆಟಿವ್ ಇದೆ ಆ್ಯಕ್ಚುಲಿ ಅದು. ಅದರ್ವೈಸ್ ಐ ಥಿಂಕ್ ಓಕೆ ಅಂತ ಅನಿಸುತ್ತೆ ಸರ್. ನೋಡಬೇಕು, ಗೊತ್ತಿಲ್ಲ ಸರ್. ಬಟ್ ಐ ಥಿಂಕ್ ನಾವು ಒಂದ್ಸತಿ ಸರ್ ದುಬೈಗೆ ಹೋದ್ರೆ ನೆಕ್ಸ್ಟು UK ಹೋಗ್ಬೇಕು ಅನ್ಕೊಂತೀವಿ, ಶ್ರೀಲಂಕಾಗೆ ಹೋಗ್ಬೇಕಂತ ಅನ್ಕೊಳಲ್ಲ. ಈಗ ಸುದೀಪ್ ನೋಡಿ ಇನ್ನೂ ಬೆಟ್ರ್ ಪರ್ಸ್ನಾಲಿಟಿ ಬೇಕು ಅಂತ ಅನಿಸದೆ ಹೊರತಲ್ಲಿ. ಅದಕ್ಕಿಂತ ಲೋ ಗ್ರೇಡ್ ಇದ್ದರೆ ಸರ್ ಬಿಗ್ ಬಾಸ್ದು ಐ ಥಿಂಕ್ ವೈಬ್ರೇಷನೇ ಕಡಿಮೆ ಆಗಿಬಿಡುತ್ತೆ ಸರ್. ಅವರ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ನನ್ನ ಭಾವನೆ. ಅದರ್ವೈಸ್ ಐ ಥಿಂಕ್ ಎಲ್ಲ ಹೀರೋಗಳು ಕೂಡ ತುಂಬ ತಮ್ಮದೇ ಆದಂಥ ಫಿಲಮ್ ಇಂಡಸ್ಟ್ರಿ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಬಿಗ್ ಬಾಸ್ ಇಸ್ ಎ ಟೋಟ್ಲಿ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್. ಇಲ್ಲ 11 ವರ್ಷ ಯಾಕೆ ಸರ್ ಆ ವ್ಯಕ್ತಿನಿ ಎಳ್ಕೊಬೇಕಾಗಿತ್ತು. ನಿಮ್ಗೆ ಇನ್ನೊಂದು ಇಂಟರ್ನಲ್ ವಿಚಾರ ಹೇಳ್ತೀನಿ, ಬಿಗ್ ಬಾಸ್ ಅವರು ಸುದೀಪ್ ಬಿಡೋಕ್ಕೆ ರೆಡಿ ಇಲ್ಲ, ಆದರೆ ಸುದೀಪ್ ಮಾಡೋಕ್ಕೆ ರೆಡಿ ಇಲ್ಲ, ಅದು ಸಮಸ್ಯೆ. ಬಿಗ್ ಬಾಸ್ ಅವ್ರಿಗೆ ಇವತ್ತು ಸರ್ ಮಾಡ್ಕೊಡಿ ಭರವಸೆ ಅಂತ ಹೇಳ್ತಾರೆ ಅವ್ರು ಬಿಡೋಕ್ಕೆ ರೆಡಿ ಇಲ್ಲ, ಈಯಪ್ಪ ಬಿಡ್ತಾ ಇರೋದು. ಇಷ್ಟು ದಿನಗಳಲ್ಲಿ ಬಿಗ್ ಬಾಸ್ ಬಗ್ಗೆ ಜಗದೀಶ್ ಅವರು ತುಂಬ ಮಾತಾಡಿರ್ತಾರೆ. ಆದರೆ ಅವರಿದ್ದಂಥ ಕೆಲವು ದಿನಗಳಲ್ಲಿ ಏನಾದರೂ ಒಂದು ವೀಕ್ಷಕರಿಗೆ ಇಷ್ಟು ದಿನ ಗೊತ್ತಿಲ್ಲದಿರೋ ಒಂದು ಸೀಕ್ರೆಟ್ ಹೇಳೋದಾದರೆ ಬಿಗ್ ಬಾಸ್ ಬಗ್ಗೆ ಸರ್, ಬಿಗ್ ಬಾಸೇ ಸೀಕ್ರೆಟು ಸರ್, ಹೇಳ್ಬಾರ್ದು. ಯಾಕಂದ್ರೆ ಅಗ್ರಿಮೆಂಟ್ ಇದೆ. ಸುಮ್ಮನೆ ನನ್ನ ಮೇಲೆ ಏನಾದರೂ ಒಂದು 25 ಲಕ್ಷ ಪೆನಾಲ್ಟಿ ಆಗಿಬಿಟ್ರೆ ಕರ್ನಾಟಕ TV ಕ್ಯಾಮ್ರಾಗಳನ್ನ ನಾನು ಮಾಡಿಸ್ಬೇಕಾಗುತ್ತೆ ಸರ್. ಆಮೇಲೆ ಮೈಕೋ ಕ್ಯಾಮ್ರಾ ಮಾಡಿಸಿದ್ರೆ ನಿಮಗೆ ಶೂಟ್ ಮಾಡೋಕೆ ಏನು ಮಾಡೋಕ್ಕಂತೀರಾ? ಇಲ್ಲ ಸರ್, ಅಲ್ಲಿ ಪೆನಾಲ್ಟಿ ಕ್ಲಾಸ್ಗಳು ಜಾಸ್ತಿ ಇದೆ. ಏನಾದರೂ ನಾವು ಅವಶ್ಯಕತೆ ಇಲ್ಲಿದ್ದು ಮಾತಾಡೋಕೆ ಹೋದ್ರೆ ಪಬ್ಲಿಕಲ್ಲಿ ಮಾತಾಡೋಂಗೆ ಇಲ್ಲ. ಈವನ್ ಎಂಟ್ರಿ ಕೂಡ ನಮಗೆ ನೋಡಿ ಹೇಳ್ತಾರೆ, ಸ್ವಲ್ಪ ರೆಡಿ ಇರಪ್ಪ ಅಂತ ಹೇಳ್ತಾರೆ. ಡೇಟು ಹೇಳಲ್ಲ ಸರ್, ನಮಗೆ ಟೈಮಿಂಗ್ ಹೇಳಲ್ಲ. ಸಡನ್ನಾಗಿ 10 ನಿಮಿಷ ಮುಂಚೆ ಫೋನ್ ಮಾಡಿ ಬನ್ನಿ ಅಂತಾರೆ. ಸೊ ಈ ಥರ ಸೀಕ್ರೆಟಲ್ಲಿ ಬಿಗ್ ಬಾಸನ್ನು ನಡೆಸ್ತಾರೆ. ಸೊ ಹಂಗಾಗಿ ನಮಗೂ ಕೂಡ ಎಷ್ಟೋ ವಿಚಾರಗಳು ಮಾತಾಡೋಂಗಿಲ್ಲ ಸರ್. ಮಾತಾಡಬಾರ್ದು, ಮಾತಾಡೋಂಗಿಲ್ಲ. ಯಾಕಂದರೆ
ದಟ್ ಈಸ್ ದ ಬ್ಯೂಟಿ ಆಫ್ ಬಿಗ್ ಬಾಸ್ ಆ ಒಂದು ಬಿಗ್ ಬಾಸಿನ ಇಂಪಾರ್ಟೆನ್ಸ್ ಅದು ಸರ್, ಸೀಕ್ರೆಸಿ ಅಂತ. ಸೊ ಹಂಗಾಗಿ ಗೊತ್ತಿದ್ರು ನಾನು ಹೇಳೋಕ್ಕಾಗಲ್ಲ ಸರ್. ಸರ್ ಓವರಾಲ್ ಆಗಿ ಈಗ ಬಿಗ್ ಬಾಸ್ ಬಗ್ಗೆ ಈಗ ಫಿನಾಲೆ ಬರ್ತಾ ಇದೆ, ಫಿನಾಲೆ ಬಗ್ಗೆ ಹೇಳೋದಾದರೆ ಕಂಟೆಸ್ಟೆಂಟ್ಗಳಿಗೆ ನಿಮ್ಮ ಕಡೆಯಿಂದ ಏನು ಹೇಳ್ತಾರೆ? ಸರ್ ಹನುಮಂತು ಕಪ್ ತೊಗೊಂಡು ಹೋಗಲಿ ಸರ್, ನಮ್ಮ ಮೋಸ್ಟ್ ಇಂಪಾರ್ಟೆಂಟು. ಹನುಮಂತು ಕಪ್ ತೊಗೊಳ್ಳಿ, ಜೊತೆಯಲ್ಲಿ ಅದೇನು ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ನಲ್ಲ, ಅವ್ನು ರನ್ನರ್ ಅಪ್ ಆಗಿ ಚೆನ್ನಾಗಿರ್ತದೆ ಅಂತ. ತ್ರಿವಿಕ್ರಮ್ ಅಕಸ್ಮಾತು ಕಪ್ಪು ಸಿಗುತ್ತೆ, ಚಿಪ್ ಸಿಕ್ಕರು ಕೂಡ ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ತೀನಿ. ಭವ್ಯ ಇಷ್ಟೆಲ್ಲ ಆಟ ಆಡದೆ ತ್ರಿವಿಕ್ರಮ್ ಗೆಲ್ಲಕ್ಕೆ, ಅಕಸ್ಮಾತ್ ತ್ರಿವಿಕ್ರಮ್ ಕಪ್ ತೊಗೊಂಡ್ರೆ ಓಕೆ, ಜಾಲಿ ಇಲ್ಲ ಅಂತಂದರೆ ಏನಾಗುತ್ತೆ. ಸೊ ಐ ಥಿಂಕ್ ಮೊನ್ನೆ ಕಪ್ ನೋಡ್ಬಿಟ್ಟು ಭವ್ಯ ಅಂತ ಇದ್ಲು, ನನಗೆ ಕಪ್ಪು ಬೇಕು, ಜೊತೆಯಲ್ಲಿ ಆ ಹಣನೂ ಬೇಕು ಅಂತ. ಸರ್ ಈಗ 3 ತಿಂಗಳು ನಿಮ್ಮನ್ನು ಆ ಬಿಗ್ ಬಾಸ್ ಅನ್ನೋ ಬೋನಲ್ಲಿ ಹಾಕಿ ನಿಮ್ಮನ್ನು ಅಷ್ಟು ಐ ಥಿಂಕ್ ಟೆಸ್ಟ್ ಮಾಡಿ ನಿಮಗೆ ಕೊಡ್ತಾರೆ ಅಂತಂದರೆ ಸರ್, ಯೋಗ್ಯರಿಗೆ ಕಪ್ ಹೋಗಬೇಕು, ಎಮೋಷನ್ಸ್ಗೆ ಕಪ್ಪಲ್ಲ ಸರ್. ನೀನು ಕಣ್ಣೀರು ಹಾಕ್ಬಿಟ್ರೆ ಯಾರೂ ಕರಗಲ್ಲ, ಆಮೇಲೆ ಕರ್ಗಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇಟ್ಸ್ ಎ ಗೇಮ್. ಸೊ ಆ ಗೇಮಿಗೆ ಯೋಗ್ಯರಿಗೆ ಸಿಗಲಿ ಅಂತ ನಾನು ಹೇಳ್ತೀನಿ ಸರ್. ಅಲ್ಲಿಗೂ ಒಂದೆರಡು ವೇಸ್ಟ್ ಬಾಡಿಗಳಿದೆ, ಅಲ್ಲಿ ಆ ವೇಸ್ಟ್ ಬಾಡಿಗಳು ಫೈನಲ್ ಗಂಟ ಬಂದಿದೆ ಅಂತಂದರೆ ನಮಗೂ ಕೂಡ ಏನು ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಐ ವಿಶ್ ಆಲ್ ಆಫ್ ದೆಮ್ ಆಲ್ ದ ಬೆಸ್ಟ್ ಸರ್. ಎಲ್ಲರಿಗೂ ಒಂದು ಒಳ್ಳೆಯದನ್ನು ಹೇಳ್ತೀನಿ. ಆದರೆ ಕೆಲವ್ರಿಗೆ ಗೆದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಭಾವನೆ. ಸೊ ನನ್ನ ಕಡೆಯಿಂದ ಹನುಮಂತು ಗೆಲ್ಲಿ ಅಂತ ನಾನೊಂದು ಐ ಜಸ್ಟ್ ಪ್ರೇ ಟು ಗಾಡ್ ಸರ್.